ನಿನ್ನೆ ಮತ್ತು ಮೊನ್ನೆ ದಿವಸ ಭಗವಂತನಾದಂತಹ ಶ್ರೀಕೃಷ್ಣನ ಜನನ, ಆ ಬಳಿಕ ಆ ಜನನ ನಿಮಿತ್ತವಾದಂತಹ ಉತ್ಸವಗಳು ಮತ್ತು ಮೊದಲನೆಯದಾಗಿ ಶಕಟಾಸುರನ ಸಂಹಾರ, ಇದನ್ನು ನಾವು ಗಮನಿಸಿದೆವು. ಶಕಟಾಸುರನ ಸಂಹಾರವನ್ನ ಹರಿವಂಶದಲ್ಲಿ ಬಂದಂತೆ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತೆ ನಾವು ಗಮನಿಸಿದೆವು. ಭಾಗವತದಲ್ಲಿ ಸ್ವಲ್ಪ ವ್ಯತ್ಯಸ್ತವಾದಂತಹ ಅಂಶಗಳೊಂದಿಗೆ ಆ ಘಟನೆಯ ವಿವರಣೆ ಇದೆ. ಅದನ್ನು ನಾವಿಲ್ಲಿ ನೋಡೋದಾದ್ರೆ, ಭಾಗವತದ 10ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಆ ಶಕಟಾಸುರನ ಸಂಹಾರದ ಬಗ್ಗೆ ವಿವರಣೆ ಇದೆ. ಕೃಷ್ಣ 4ನೇ ತಿಂಗಳಿಗೆ ಕಾಲಿಟ್ಟಾಗ ಅವನಿಗೆ ಉಪನಿಷ್ಕ್ರಾಮಣ, ಕೃಷ್ಣ ಬೋರಲು ಬಿದ್ದ ಘಟನೆಯ ಸಂಭ್ರಮಾಚರಣೆ ನಡೆಯಿತು ಅಂತ ನಾವು ತಾತ್ಪರ್ಯ ನಿರ್ಣಯದಲ್ಲಿ ನೋಡಿದ್ವಿ. 3 ತಿಂಗಳು ಸರಿಯಾಗಿ ಬೋರಲು ಬಿದ್ದ, 4ನೇ ತಿಂಗಳಿಗೆ ಶುರುವಾದಾಗ ಅಥವಾ 3 ತಿಂಗಳು ಮುಗಿಲಿಕ್ಕೆ ಬಂದಾಗ ಭಗವಂತ ಬೋರಲು ಬಿದ್ದಾಗ ಅದರ ಆಚರಣೆಯನ್ನ ಎಲ್ಲರೂ ಮಾಡಬೇಕಾಗಿತ್ತು. ರೋಹಿಣಿ ನಕ್ಷತ್ರವೂ ಕೂಡ ಆವತ್ತು ಇತ್ತು ಅಂತ ಭಾಗವತದಲ್ಲಿ ಅದರ ವಿವರಣೆ ಬರ್ತಾ ಇದೆ. ಹಾಗಾಗಿ ಆ ಶಕಟಾಸುರನ ಸಂಹಾರಕ್ಕೆ ಸಂಬಂಧಪಟ್ಟಂತೆ ಆ ಘಟನೆಯನ್ನು ನೋಡೋದಾದ್ರೆ, ಹರಿವಂಶದಲ್ಲಿ ಬಂದಂತೆ ಕೃಷ್ಣನ ತಾಯಿ ಆತನನ್ನ ಆ ಬಂಡಿಯ ಕೆಳಗೆ ಮಲಗಿಸಿದ್ಲು. ಬಂಡಿಯ ಕೆಳಗೆ ಮಲಗಿಸಿ ತಾನು ಯಮುನಾ ನದಿ ತೀರಕ್ಕೆ ಸ್ನಾನಕ್ಕೆ ಹೋಗಿದ್ಲು. ಆಗ ಅವನು ತನ್ನ ಪುಟ್ಟ ಕೈಕಾಲುಗಳಿಂದ ಬಂಡಿಯನ್ನ ಒದ್ದು ನುಚ್ಚು ನೂರು ಮಾಡಿದ ಅಂತ ನಾವು ಘಟನೆಯನ್ನ ಹರಿವಂಶದಲ್ಲಿ ನೋಡಿದ್ವಿ. ಆದರೆ ತಾತ್ಪರ್ಯ ಈ ಭಾಗವತದಲ್ಲಿ ಹೇಳುವಂತೆ ಬಂಡಿಯ ಕೆಳಗೆ ಅವನನ್ನು ಮಲಗಿಸಿರ್ಲಿಲ್ಲ. ಅವನನ್ನು ಮಲಗಿಸಿದ್ದು ಮನೆಯಲ್ಲೇ ಮಲಗಿಸಿದ್ಲು. ಆವತ್ತಿನ ದಿವಸ ಉತ್ಸವ ಇತ್ತಲ್ಲ, ಉತ್ಸವ ಇದ್ದಾಗ ಅನೇಕ ಜನ ಗೋಪರು, ಗೋಪಿಕಾ ಸ್ತ್ರೀಯರು, ಜ್ಞಾನಿಗಳು, ಭಾಗವತರು ಎಲ್ಲರೂ ಮನೆಗೆ ಬಂದಿದ್ರು. ಬಂದವರೆಲ್ಲರೂ ಆ ಮಗುವಿಗೆ ಆಶೀರ್ವಾದ ಮಾಡಿದ್ರು ಮತ್ತು ಆ ಮಗುವಿಗೆ ಆ ಸಂಭ್ರಮಾಚರಣೆ ನಿಮಿತ್ತವಾಗಿ ತೈಲ ಸ್ನಾನವನ್ನು ಮಾಡಿಸಿದ್ರು. ಹಾಗಾಗಿ ಮಗು ತೂಕಡಿಸ್ತಾ ಇತ್ತು, ಭಗವಂತನಾದಂಥ ಕೃಷ್ಣ ತೂಕಡಿಸ್ತಾ ಇದ್ದ. ಅದನ್ನು ಗಮನಿಸಿದ ಯಶೋದೆ ಆತನನ್ನು ತಗೊಂಡು ಹೋಗಿ ಹಂಸತೂಲಿಕಾ ತಲ್ಪದಲ್ಲಿ, ಹಂಸತೂಲಿಕಾ ತಲ್ಪ ಅಂದ್ರೆ ತೊಟ್ಟಿಲು ಅಂತ ಅರ್ಥ ಮಾಡ್ಕೋಬೇಕು, ಅಥವಾ ಇಂಥದೊಂದು ಸಣ್ಣ ಪ್ರಮಾಣದ ಮಂಚ ಅಂತ ಅರ್ಥ ಮಾಡ್ಕೋಬೇಕು ಅಂತ ಆ ಮಂಚದ ಮೇಲೆ ತಗೊಂಡೋಗಿ ಮಲಗಿಸಿದ್ಲು. ತಾನು ಬಂದಂತಹ ಗೋಪ ಬಾಲಕರು, ಗೋಪ ಜನರು, ಗೋಪಿಕಾ ಸ್ತ್ರೀಯರು ಬಂದಂತಹ ಅತಿಥಿ ಅಭ್ಯಾಗತರ ಸತ್ಕಾರಕ್ಕೆ ನಿಂತಳು. ಇದೇ ಸಂದರ್ಭದಲ್ಲಿ ಆ ಭಗವಂತನಿಗೆ ಎಚ್ಚರ ಆಯಿತು. ಎಚ್ಚರಾಗಿ ಅವನು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ. ಅವನ ಅಳು ಬೇರೆಯವ್ರಿಗೆ ಕೇಳಲಿಲ್ಲ. ಕೇಳದೇ ಇದ್ದಾಗ ಅವನು ತನ್ನ ಕೈಕಾಲನ್ನ ಚಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಕೈಕಾಲ ಚಾಲನೆ ಮಾಡಿ ಆ ಹಂಸತೂಲಿಕಾ ತಲುಪದಿಂದ ಕ್ರಮೇಣವಾಗಿ ತಾನೇ ಕೆಳಗಿಳಿದು ತೆವಳಿಕೊಂಡು ಆ ಬಂಡಿಯ ಸಮೀಪಕ್ಕೆ ಹೋದ ಅಂತ ಭಾಗವತ ಈ ವ್ಯತ್ಯಾಸವಾದ ಮಾಹಿತಿಯನ್ನು ಹೇಳ್ತದೆ. ಹರಿವಂಶದಲ್ಲಿ ಬಂದಿರುವಂತೆ ಬಂಡಿಯ ಕೆಳಗೆ ಮಲಗಿಸಿದ್ರು, ಇಲ್ಲಿ ತಾನೇ ಬಂಡಿಯ ಸಮೀಪಕ್ಕೆ ಹೋದ. ತಾನೇ ಬಂಡಿಯ ಸಮೀಪಕ್ಕೆ ಹೋಗಿ ಆ ಬಂಡಿಯನ್ನ ತನ್ನ ಪುಟ್ಟ ಕೈಕಾಲುಗಳಿಂದ ಒದ್ದು ನುಚ್ಚು ನೂರು ಮಾಡಿದ ಅಂತ ಇದೊಂದು ವ್ಯತ್ಯಸ್ತವಾದಂಥ ಮಾಹಿತಿ. ಮನೆಯಲ್ಲೇ ಮಲಗಿಸಿದ್ಲು. ಮನೆಯಲ್ಲಿ ಮಲಗಿಸಿದಂಥ ಆ ಮಗು ಹಂಸತೂಲಿಕಾ ತಲ್ಪದಿಂದ ಕೆಳಗಿಳಿದು ತಾನಾಗಿಯೇ ತೆವಳಿಕೊಂಡು ಹೋಗಿ ಆ ಬಂಡಿಯ ಸಮೀಪಕ್ಕೆ ಹೋಗಿ ಬಂಡಿಯನ್ನು ಒದ್ದು ಹಾಕಿತು. ಪ್ರಾಯ ಆ ಮನೆ ಅಂಗಳದಲ್ಲಿ ಕೆಲವು ಬಂಡಿಗಳು ನಿಲ್ಲಿಸಿರ್ತಾರಲ್ಲ ಹಳ್ಳಿ ಮನೆಗಳಲ್ಲಿ, ಹಾಗಾಗಿ ಮನೆಯಿಂದ ತೆವಳ್ಕೊಂಡು ಹೋಗಿ ಅಂಗಳಕ್ಕೆ ಹೋಗಿ ಅಥವಾ ಹಿತ್ತಲೋ ಅಥವಾ ಮುಂಭಾಗ ಯಾವುದಾದ್ರು ಇದ್ದಿರಬೇಕು, ಅಲ್ಲಿ ಆ ಬಂಡಿಯನ್ನು ಅದು ನುಚ್ಚು ನೂರು ಮಾಡಿತ್ತು ಅಂತ ಭಾಗವತದ ಅಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಮತ್ತು ಯಾವುದೋ ಒಂದು ಪುರಾಣದಲ್ಲಿ ಬರುವ ಮಾಹಿತಿಯ ಪ್ರಕಾರ ಶಕಟಾಸುರ ಯಾರು ಅದನ್ನು ಈ ಭಾಗವತದ ವ್ಯಾಖ್ಯಾನದಲ್ಲಿ ಪುರಾಣದ ಹೆಸರು ಇಲ್ಲಿ ನಮೂದಿತವಾಗಿಲ್ಲ. ಆದರೆ ಅವನು ಯಾರು ಅಂದ್ರೆ ಉತ್ಕಚ ಅಂತ ಅವನ ಹೆಸರು. ಹಿಂದೊಮ್ಮೆ ಮಹಾಬಲಿಷ್ಠನೂ ಆಗಿದ್ದ, ಸ್ಥೂಲಕಾಯನೂ ಆಗಿದ್ದ. ಅವನು ಹಿರಣ್ಯಾಕ್ಷನ ಮಗ ಆ ಉತ್ಕಚ ಎಂಬಾತ. ಪ್ರಪಂಚ ಪರ್ಯಟನೆ ಮಾಡ್ತಿದ್ದ. ಅವನು ಪ್ರಪಂಚ ಪರ್ಯಟನೆ ಮಾಡುವಾಗ ಲೋಮಶ ಅನ್ನುವಂಥ ಒಬ್ಬ ಋಷಿಗಳ ಆಶ್ರಮಕ್ಕೆ ಬಂದ. ಆ ಋಷಿಮುನಿಗಳ ಬಗ್ಗೆ ಅವನಿಗೆ ಒಂದು ಕಠೋರವಾದಂಥ ತಿರಸ್ಕಾರ. ಆ ರಾಕ್ಷಸನಿಗೆ ರಾಕ್ಷಸ ಸಹಜವಾದಂತಹ ಬುದ್ಧಿಯಿಂದ ಆಶ್ರಮಕ್ಕೆ ಅವನು ಬಂದು ಅಲ್ಲಿರುವಂತಹ ಲತೆಗಳನ್ನ, ಸಣ್ಣ ಸಣ್ಣ ವೃಕ್ಷಗಳನ್ನ, ದೊಡ್ಡ ವೃಕ್ಷಗಳನ್ನ ಎಲ್ಲವನ್ನು ಕಿತ್ತಾಕಲಿಕ್ಕೆ ಶುರು ಮಾಡಿದ. ಲೋಮಶರು ಕುಪಿತರಾಗಿ ಅವನಿಗೆ ಶಾಪ ಕೊಟ್ಟರು. ನೀನು ದೇಹರಹಿತನಾಗು, ನಿನ್ನ ಅಂದ್ರೆ ಈಗ ನೀನು ದೇಹವನ್ನು ಕಳ್ಕೋ, ಮುಂದೆ ನಿನಗೆ ಮತ್ತೊಂದು ಯಾವುದೇ ದೇಹವೂ ಸಿಗದಂತಾಗಲಿ. ಅವನು ಹಾವಿನ ಪೊರೆಯಂತೆ ಆಗಿಬಿಟ್ಟ. ಅಂದ್ರೆ ತೀರಾ ಹಗುರಾಗಿಬಿಟ್ಟ. ಅವನದೇ ಆದಂತಹ ಒಂದು ಶರೀರವೂ ಅವನಿಗೆ ಇಲ್ಲದಂತಾಯ್ತು. ಭಯಪಟ್ಟು ಕೂಡಲೇ ಲೋಮಶರ ಕಾಲುಗಳಿಗೆ ಬಿದ್ದು ಶಾಪ ಪರಿಹಾರ ಮಾಡಿ ಅಂತ ಬೇಡ್ಕೊಂಡ. ಲೋಮಶರು ಪ್ರಸನ್ನರಾಗಿ
ವಯೋಸುತ ಮನ್ವಂತರದಲ್ಲಿ ಮುಂದೊಮ್ಮೆ ಶ್ರೀಕೃಷ್ಣನ ಪಾದಸ್ಪರ್ಶದಿಂದ ನೀನು ಮುಕ್ತನಾಗುತ್ತೀಯ ಅಂತ ಅವನಿಗೆ ವರ ಕೊಟ್ಟಿದ್ರು. ಹಾಗಾಗಿ ಅವನಿಗೆ ಈ ಶಕಟದಲ್ಲಿ ಬಂಡಿಯಲ್ಲಿ ಬಂದು ಅವನು ಆವಿಷ್ಟನಾಗಿದ್ದ. ಅಲ್ಲಿ ಶ್ರೀಕೃಷ್ಣನ ಪಾದಸ್ಪರ್ಶ ಅವನಿಗೆ ಆದಾಗ ಬಂಡಿ ನುಚ್ಚು ನೂರಾಯಿತು ಅನ್ನೋ ಘಟನೆಯನ್ನು ನಾವು ಹರಿವಂಶ ಮತ್ತು ಭಾಗವತದಲ್ಲಿ ಎರಡು ಕಡೆಯಲ್ಲಿ ನೋಡಿದ್ದೇವೆ. ನಿನ್ನೆ ನಿಮಗೆ ಘಟನೆಯ ವ್ಯತ್ಯಾಸವನ್ನು ಹೇಳಿದ್ದೆ. ಹರಿವಂಶದಲ್ಲಿ ಬರುವಂತೆ ಮೊದಲು ಶಕಟಾಸುರನ ವಧ, ಆ ಬಳಿಕ ಪೂತನೆಯ ವಧ. ಭಾಗವತದಲ್ಲಿ ಬರುವಂತೆ ಮೊದಲು ಪೂತನೆಯ ವಧ, ಆಮೇಲೆ ಶಕಟಾಸುರನ ವಧ. ಹೀಗೆ ಅಲ್ಲಿ ಕಥೆ ಇದೆ. ಪೂತನಾವಧ ಎಲ್ಲಿ ಆಯಿತು ಅನ್ನೋ ಘಟನೆ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಭಾಗವತದಲ್ಲಿ ಬರುವಂತೆ ಮತ್ತು ಹರಿವಂಶದಲ್ಲಿ ಬರುವಂತೆ ಪೂತನೆ ಕೃಷ್ಣನನ್ನು ಕೊಲ್ಲಬೇಕಂತ ಬಂದದ್ದು ನಂದಗೋಕುಲಕ್ಕೆ. ನಂದ ಮತ್ತು ಯಶೋದೆಯರ ಖಾಯಂ ವಾಸಸ್ಥಾನ ಏನಿತ್ತಲ್ಲ ನಂದಗೋಕುಲ, ಅಲ್ಲೇ ಆಕೆ ಬಂದು ಅವನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಳು. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಮಾಹಿತಿಯಂತೆ ಪೂತನೆ ಬಂದಾಗ ಯಶೋಧ, ನಂದಗೋಪ ಮತ್ತು ಕೃಷ್ಣ ಅವ್ರು ಯಾರು ಕೂಡ ಅಲ್ಲಿ ಇರಲಿಲ್ಲ, ನಂದಗೋಕುಲದಲ್ಲಿ ಇರಲಿಲ್ಲ. ಅವ್ರು ಇದ್ದದ್ದು ನಂದಗೋಕುಲ ಮತ್ತು ಮಥುರೆ, ಅವೆರಡಕ್ಕೂ 4 ಮೈಲಿಗಳ ಅಂತರ ಇದೆ. ಅವೆರಡರ ನಡುವೆ ಯಮುನಾ ನದಿ ಏನಿದೆಯಲ್ಲ, ಆ ಯಮುನಾ ನದಿ ತೀರದಲ್ಲಿ ಅವನು ಬಿಡಾರ ಮಾಡ್ಕೊಂಡಿದ್ದ ಈ ನಂದಗೋಪ. ತಾತ್ಕಾಲಿಕವಾದಂಥ ಬಿಡಾರ, ಕಂಸನಿಗೆ ಕರ ಒಪ್ಪಿಸಲಿಕ್ಕೆ ಬಂದಿದ್ದ. ವಾರ್ಷಿಕವಾದ ಕರವೋ ಅರ್ಧವಾರ್ಷಿಕ ಕರವೋ ಈಗೇನೋ ಇತ್ತು. ಹಾಗಾಗಿ ಮೇಲಿಂದ ಮೇಲೆ ರಾಜನಾದಂತಹ ಕಂಸನಿಗೆ ಕರವನ್ನು ಒಪ್ಪಿಸುವುದು ಖಂಡಾಧಿಪತಿ ಆದಂತಹ ಈ ನಂದ ಮತ್ತು ವಸುದೇವರ ಕರ್ತವ್ಯ ಆಗಿತ್ತು. ಕೆಲವು ನಿರ್ದಿಷ್ಟ ಪ್ರದೇಶಗಳಿಗೆ ಅವರು ಅಧಿಪತಿಯಾಗಿದ್ದರಿಂದ ಕರ ಕೊಡೋದು ಅವ್ರ ಕೆಲಸ ಆಗಿತ್ತು. ಕರ ಕೊಡ್ಲಿಕ್ಕೆ ಬಂದವನು ಅಲ್ಲಿ ಬಿಡಾರ ಮಾಡ್ಕೊಂಡಿದ್ದ ಯಮುನಾ ನದಿ ತೀರದಲ್ಲಿ. ಆ ಯಮುನಾ ನದಿ ತೀರಕ್ಕೆ ಪೂತನೆ ಬಂದಳು ಅಂತ ನಾವು ಕಥೆಯನ್ನು ನೋಡ್ತೇವೆ. ಮತ್ತೊಂದು ಕಥೆಯ ವ್ಯತ್ಯಾಸ ಏನಂತಂದ್ರೆ ಭಾಗವತಕ್ಕೆ ಮತ್ತು ಹರಿವಂಶಕ್ಕೆ, ಹರಿವಂಶದಲ್ಲಿ ಬರುವಂತೆ ಅರ್ಧರಾತ್ರಿ ಬಂದ್ಲು ಪೂತನ. ಅರ್ಧರಾತ್ರಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಎಲ್ಲರೂ ಮಲ್ಕೊಂಡಿದ್ದಾಗ ಆ ಸಮಯವನ್ನು ಸಾಧಿಸಿ ಪೂತನೆ ಅಲ್ಲಿ ಬಂದು ಕೃಷ್ಣನಿಗೆ ಹಾಲು ಉಡಿಸಿ ಅವನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟಳು. ಆದ್ರೆ ಭಾಗವತ ಹೇಳುವಂತೆ ಅರ್ಧರಾತ್ರಿ ಬಂದದ್ದಲ್ಲ, ಹಗಲೊತ್ತೇ ಬಂದದ್ದವಳು. ಹಗಲು ಹೊತ್ತಿನಲ್ಲೇ ಅವಳು ಬಂದ್ಲು. ಅವಳು ಎಲ್ಲರಿಗೂ ಪೀಡೆ ಕೊಡ್ತಾ ಇದ್ದ, ಎಲ್ಲ ಮಕ್ಕಳಿಗೂ. ಯಾವ ಮಕ್ಕಳು ಅಥವಾ ಯಾವ ಮಕ್ಕಳ ತಂದೆ ತಾಯಂದಿರು, ಅವರ ಬಂಧು ಬಾಂಧವರು ನಿತ್ಯ ರಕ್ಷೋಘ್ನ ಮಂತ್ರಗಳನ್ನ, ಚಿಕ್ಕ ಮಕ್ಕಳಿಗೆ ಯಾವುದೇ ಬಾಲಪೀಡೆ ಆಗಬಾರ್ದು ಅಂತ ಕೆಲವು ಮಂತ್ರಗಳಿವೆ, ಆ ಮಂತ್ರಗಳನ್ನ ಜಪ ಯಾರು ಮಾಡ್ತಿದ್ರು ಅಂತ ಮಕ್ಕಳಿಗೆ ಏನು ಮಾಡ್ತಿರ್ಲಿಲ್ಲ. ಆಕೆ ಏನು ಮಾಡೋ ಶಕ್ತಿ ಅವಳಿಗಿರ್ಲಿಲ್ಲ. ಆದ್ರೆ ಯಾವ ಮನೆಯಲ್ಲಿ ಅಂಥ ವೇದ ಪಠಣಗಳು ಇರೋದಿಲ್ವೋ, ಅಂಥ ಸುರಕ್ಷೆ ಮಕ್ಕಳಿಗೆ ಒದಗಿಸಲ್ಪಟ್ಟಿರೋದಿಲ್ವೋ, ಅಂಥ ಮನೆಗಳಿಗೆ ಆಕೆ ಸುಲಲಿತವಾಗಿ ಪ್ರವೇಶ ಮಾಡಿ ಅಲ್ಲಿ ಆ ಮಕ್ಕಳನ್ನ ಆಪೋಷಣ ತಗೊಂಡ್ಬಿಡ್ತಿದ್ಲು ಅಂತ ಕಥೆ ಇದೆ. ಅವಳಿಗೆ ಬೇಕಾದಾಗ ಬೇಕಾದಂಥ ರೂಪವನ್ನು ತಗೊಳ್ಳುವಂಥ ಶಕ್ತಿ ಇತ್ತು. ಹರಿವಂಶ ಹೇಳುವಂತೆ ಆಕೆ ಮಥುರೆಯಿಂದ ಈ ನಂದಗೋಕುಲಕ್ಕೆ ಬಂದಿದ್ದು ಹೇಗೆಂದ್ರೆ ಶಕುನಿಯ ರೂಪದಿಂದ, ಪಕ್ಷಿಯ ರೂಪದಿಂದ ಬಂದಳು. ಆಕಾಶದಲ್ಲಿ ಬಹಳ ಸುಲಭವಾಗಿ ವೇಗವಾಗಿ ಬರಬಹುದು ಅಂತ ಹೇಳಿ ಆಕೆ ಒಂದು ಹೆಣ್ಣು ಪಕ್ಷಿಯ ರೂಪದಿಂದ ಮಥುರೆಯಿಂದ ಈ ಜಾಗಕ್ಕೆ ತನಕ ಬಂದ್ಲು, ನಂದಗೋಕುಲಕ್ಕೆ ಅಥವಾ ತಾತ್ಕಾಲಿಕವಾದಂಥ ಬಿಡಾರಕ್ಕೆ. ಅಲ್ಲಿ ಪಕ್ಷಿಯ ರೂಪದಿಂದ ಬಂದು ಎಷ್ಟೋ ಜನ ಮಕ್ಕಳನ್ನು ಕೂಡ ಕೊಂದಳು. 1 ವರ್ಷದೊಳಗೆ ಹುಟ್ಟಿದಂಥ ಎಲ್ಲಾ ಮಕ್ಕಳನ್ನು ಕೊಂದು ಹಾಕ್ಬಿಡ್ಬೇಕು ಅಂತ ಕಂಸನ ಆದೇಶ ಇತ್ತು ಅವಳಿಗೆ. ಅವಳು ಕಂಸನ ಸಾಕು ತಾಯಿ ಆಗಿದ್ಲು. ಹಾಗಾಗಿ ಕಂಸನಿಗೆ ಬಹಳ ದೊಡ್ಡ ಹಿತೈಷಿ ಆಗಿದ್ದವು. ಸಣ್ಣ ಸಣ್ಣ ಊರುಗಳಲ್ಲಿ, ದೊಡ್ಡ ದೊಡ್ಡ ಊರುಗಳಲ್ಲಿ ಕೈ ಸಿಕ್ಕ ಎಲ್ಲಾ ಬಾಲಕರನ್ನ ಅವಳು ಕೊಂದು ಹಾಕಿಬಿಟ್ಟಿದ್ಲು. ಇದು ಅವಳ ಶಕ್ತಿಯಾಗಿತ್ತು. ಆ ಜಾಗಕ್ಕೆ ಬಂದ ಕೂಡಲೇ ಅವಳು ತನ್ನ ಪಕ್ಷಿಯ ರೂಪವನ್ನು ಉಪಸಂಹಾರ ಮಾಡಿಕೊಂಡು ತಾನು ಕೂಡಲೇ ಈ ಒಂದು ಸುಂದರ ಸ್ತ್ರೀಯ ರೂಪವನ್ನು ತಾಳಿದ್ಲು. ಮತ್ತು ಅವಳು ಬಂದದ್ದೇನಿತ್ತು ಅದು ಹಗಲು ಹೊತ್ತಿನಲ್ಲೇ ಬಂದ್ಲು ಅಂತ ಈ ಭಾಗವತ ಹೇಳ್ತದೆ. ಹಗಲು ಹೊತ್ತಿನಲ್ಲೇ ಬಂದ್ಲು ಮತ್ತು ಬಹಳ ಸುಂದರವಾದಂಥ ಸ್ತ್ರೀಯ ರೂಪವನ್ನು ತಾಳಿದ್ಲು. ಅವಳ ಸೌಂದರ್ಯ ಹೇಗಿತ್ತು ಅಂದ್ರೆ ಆ ಮನೆಯ ಸುತ್ತಮುತ್ತಲಿದ್ದು, ಆ ಬಿಡಾರದ ಸುತ್ತಮುತ್ತಲಿದ್ದಂಥ ಅನೇಕ ಜನ ಗೋಪಿಕಾ ಸ್ತ್ರೀಯರು ಅವಳ ಆ ಒಂದು ಸೌಂದರ್ಯಕ್ಕೆ ಅವರು ಸಮುಗ್ಧರಾಗಿಬಿಟ್ರು. ಸಮುಗ್ಧರಾಗಿ ಅವಳನ್ನು ಯಾರಿಗೂ ತಡೆಯಲಿಕ್ಕೆ ಆಗಲಿಲ್ಲ. ಅವರಿಗೆ ಸುಮ್ಮನೆ ಇದ್ಬಿಟ್ರು ಎಲ್ಲರೂ. ಅವಳಿಗೆ ನೇರವಾಗಿ ನಂದಗೋಪನ ಮನೆಯೊಳಗೆ ಪ್ರವೇಶ ಸಿಕ್ತು. ನಂದಗೋಪನ ಮನೆಯೊಳಗೆ ಪ್ರವೇಶ ಸಿಕ್ಕು ಆಕೆ ಕೂಡಲೇ ನಂದಗೋಪನ ಮನೆಯೊಳಗೆ ಪ್ರವೇಶ ಮಾಡಿದಾಗ ಅಲ್ಲಿ ಯಶೋದೆ ಮತ್ತು ರೋಹಿಣಿಯರು ಕೂಡ ನೋಡಿದರು. ಯಶೋದೆ ರೋಹಿಣಿಯರು ನೋಡಿದ್ರು ಕೂಡ ಅವರು ಕೂಡ ಮಂತ್ರಮುಗ್ಧರಾಗಿಬಿಟ್ರು, ಹಿಪ್ನೋಟೈಸ್ಡ್ ಆಗಿಬಿಟ್ರು. ಹಿಪ್ನೋಟೈಸ್ಡ್ ಆಗಿ ಏನೂ ಮಾತೇ ಆಗಲಿಲ್ಲ ಅವಳು.
ನೇರವಾಗಿ ಆ ಮಗುವನ್ನು ಅವಳು ತನ್ನ ತೊಡೆ ಮೇಲೆ ತಗೊಂಡು ಹಾಲು ಕುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅವ್ರು ಯಾಕೆ ತಡಿಲಿಲ್ಲ ಅಂದ್ರೆ ಮತ್ತೊಂದು ಕಾರಣ ಇದೆ. ಯಶೋದೆ ಕೃಷ್ಣನಿಗೆ ತಾಯಿಯಾದ್ರಿಂದ ಅವಳು ಹೇಗೆ ಹಾಲು ಉಡಿಸ್ತಿದ್ಲು, ಹಾಗೆ ಎಷ್ಟೋ ಜನ ಗೋಪಿಕಾಸ್ತ್ರೀಯರು ಇದು ನಮ್ಮದೇ ಮಗು ಅಂತ ಹೇಳಿ ಅದಕ್ಕೆ ಹಾಲು ಉಡಿಸ್ತಿದ್ರು ಅಂತ ಭಾಗವತದಲ್ಲಿ ಮುಂದೆ ಮಾಹಿತಿ ಒಂದು ಕಡೆ ಬರ್ತದೆ. ತಮ್ಮ ಪ್ರೇಮ ಸ್ವಭಾವದಿಂದ ಮಗುವಿಗೆ ಹಾಲು ಉಡಿಸ್ತಿದ್ರು ಅಂತ. ಹಾಗಾಗಿ ಆ ಮಗುವಿನ ಸೌಂದರ್ಯ, ಮಗುವಿನ ಮುಗ್ಧತನಕ್ಕೆ ಮರುಳಾಗಿ ಎಷ್ಟೋ ಜನರು ಹಾಲು ಉಡಿಸುವಂತ ಪದ್ಧತಿಯಲ್ಲಿ ಇದ್ದಿದ್ದಾಗ ಇವಳು ಯಾವಾಗಲೂ ಗೋಪಿಕಾಸ್ತ್ರೀ ಇರಬೇಕು ಅಥವಾ ಯಾವಾಗಲೂ ಪರಿಚಿತಗಳಿರಬೇಕು ಅಂತ ಅವ್ರು ತಿಳ್ಕೊಂಡ್ರು. ಹಾಗಾಗಿ ಅವ್ರು ಏನೂ ಮಾತೇ ಆಡಲಿಲ್ಲ, ಸುಮ್ಮನೆ ಆಗಿಬಿಟ್ರು. ಹಗಲು ಹೊತ್ತಿನಲ್ಲೇ ಭಾಗವತ ಹೇಳುವಂತೆ, ಹರಿವಂಶದಲ್ಲೇ ಹೇಳುವಂತೆ ಅದು ರಾತ್ರಿ ಅರ್ಧರಾತ್ರಿ ಎಲ್ಲರೂ ಮಲಗಿದ್ದಾಗ ಕೂಡಲೇ ಅವಳು ಹಾಲು ಕುಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೃಷ್ಣ ಅವಳ ದುರುದ್ದೇಶವನ್ನು ತಿಳಿದು ಕೂಡಲೇ ಅತ್ಯಂತ ರೋಷಾವೇಶದಿಂದ ಅವಳನ್ನು ತನ್ನ ಎರಡೂ ಕೈಯಿಂದ ಹಿಡಿದ, ಅವಳ ಎದೆಗಳನ್ನು ಹಿಡಿದು ಹಾಲು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ. ಬರೇ ಹಾಲು ಕುಡಿದಲ್ಲ, ಹಾಲು ಕುಡಿದು ಅವಳ ಪ್ರಾಣನೂ ಹೀರ್ಲಿಕ್ಕೆ ಪ್ರಾರಂಭ ಮಾಡಿದ. ಅವಳ ಪ್ರಾಣ, ಅವಳ ರಕ್ತ ಎಲ್ಲವನ್ನು ಕೂಡ ಕೂಡಲೇ ಹೀರ್ಲಿಕ್ಕೆ ಪ್ರಾರಂಭ ಮಾಡಿದ. ಅವಳಿಗೆ ಪ್ರಾಣಾಂತಿಕವಾದಂತಹ ವೇದನೆ ಆಯಿತು ಅಂತ ಕಥೆ ಬರ್ತದೆ. ಅವಳ ಶರೀರದ ನವರಂಧ್ರಗಳು ಎಲ್ಲ ಮರ್ಮಸ್ಥಾನಗಳು ಶಿಥಿಲ ಆಗುವುದು, ಭಯಂಕರ ಸಂಕಟ ಆಯಿತು ಅವಳಿಗೆ. ಭಯಂಕರವಾದಂತಹ ಸಂಕಟದಿಂದ ಆಕೆ ಅವಳು ಬಿಟ್ಬಿಡು, ನನ್ನ ಪ್ರಾಣನೇ ಹಾರಿ ಹೋಗುವಂತಿದೆ, ನನ್ನ ದಯವಿಟ್ಟು ಬಿಟ್ಟುಬಿಡು ಅಂತ ಕಿಲ್ಚಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅವಳು ಎಷ್ಟು ಕಿಲ್ಚಿದ್ರು ಕೃಷ್ಣನ ವಜ್ರ ಮುಷ್ಟಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅವಳಿಗೆ. ಕೊನೆಗೆ ಅವಳು ಪ್ರಜ್ಞಾಹೀನಳಾಗಿ ನೆಲದ ಮೇಲೆ ಬಿದ್ದು ಬಿಟ್ಲು. ಪ್ರಜ್ಞಾಹೀನಳಾಗಿ ಅವಳು ನೆಲದ ಮೇಲೆ ಬಿದ್ದರೂ ಕೃಷ್ಣ ಅವನು ಬಿಡಲಿಲ್ಲ. ಪೂರ್ಣವಾಗಿ ಅವಳನ್ನು ಹಿಪ್ಪೆ ಮಾಡಿ ಅವಳ ಪ್ರಾಣ ಹೋಗುವ ತನಕ ಹಾಲನ್ನು ಕುಡಿದು ಅವಳನ್ನ ಕೊಂದು ಹಾಕುವ ತನಕ ಆತ ವಿರಮಿಸಲಿಲ್ಲ. ಭಾಗವತ ಹೇಳುವಂತೆ ಅವಳ ಒಂದು ಕಿರಿಟಾಟಕ್ಕೆ ಪರ್ವತಗಳೆಲ್ಲ ಕಂಪಿಸಿದವು, ಸಮುದ್ರದ ನದಿಗಳ ನೀರೆಲ್ಲ ಉಕ್ಕೇರಿದವು. ತೀರಾ ಒಂದು ಸಾಧಾರಣವಾದ ಒಂದು ಕೆಲವು ಸರಿ ನಾವು ಸೀನಿದಾಗ ಆ ಸೀನಿನ ಶಬ್ದಕ್ಕೆ ಪಕ್ಕದಲ್ಲಿರುವ ಪಾತ್ರೆಗಳು ಅಲಗಾಡ್ತಾರೆ. ಹಾಗಿದ್ದಾಗ ಆ ಭಯಂಕರವಾದಂತಹ ರಾಕ್ಷಸಿ ಅವಳ ಘೋರವಾದಂತಹ ಕಿರಿಚಾಟದಿಂದ ಸಕಲ ಜಗತ್ತಿನ ವಸ್ತುಗಳು 7 ಪಾತಾಲೋಕಗಳು ಕಂಪಿಸಿದವು. ಅಲ್ಲೆಲ್ಲ ಹಬ್ಬಿತ್ತು ಅವಳ ಧ್ವನಿ ಅಂತ ಇದೆ. ಗೋಕುಲದಲ್ಲಿ ಎಷ್ಟೋ ಜನ ಮಧ್ಯಾಹ್ನ ಹೊತ್ತೋ ಏನೋ ಇದ್ದಿರಬೇಕು ಅಥವಾ ರಾತ್ರಿ ಹೊತ್ತು ಅಂತ ಬೇಕಾದ್ರೆ ಇಟ್ಕೊಳ್ಳಿ, ಎಲ್ಲರೂ ಶಾಂತರಾಗಿ ಮಲ್ಕೊಂಡಿದ್ರು. ಕೆಲವರು ಹಗಲೊತ್ತಿನ ಮಧ್ಯಾಹ್ನ ಹೊತ್ತಿನಲ್ಲಿ ಕೆಲವರು ಮಲಗಿರ್ಬೋದು, ಕೆಲವರು ರಾತ್ರಿ ಹೊತ್ತಿನಲ್ಲಿ ಮಲಗಿರ್ಬೋದು. ಇದೇನೋ ಸಿಡಿಲು ಬಡಿತು ಅಂತ ಕೇಳಿ ಬೆಚ್ಚಿ ಬಿದ್ದು ಕೆಲವರು ಬೆಚ್ಚಿ ಬಿದ್ದು ತಾವು ಮಲ್ಕೊಂಡಿದ್ದ ಮಂಚದಿಂದ ಕೆಳಗೆ ಉರುಳಿದ್ರು ಆ ಶಬ್ದಕ್ಕೆ. ಕೊನೆಗೆ ಅವಳಿಗೆ ಭಯಂಕರವಾದಂಥ ವೇದನೆ ಆಯ್ತು, ಎದೆಯಲ್ಲಿ ಪ್ರಾಣವನ್ನು ಬಿಟ್ಟು ತಲೆ ಕೆದರ್ಕೊಂಡು ಆಕೆ ಬಿದ್ದಿದ್ದು. ಅವಳು ಬಿದ್ದಾಗ ಅವಳು ಎಷ್ಟು ದೂರಕ್ಕೆ ಬಿದ್ದಿದ್ದಲ್ಲ, ಅಲ್ಲಿದ್ದಂಥ ಎಲ್ಲ ಗಿಡ ಮರಗಳು, ಸಣ್ಣ ಪುಟ್ಟ ಲತೆಗಳು, ಬಳ್ಳಿಗಳು, ಹುಲ್ಲು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಗಿಡಗಳು ಕೂಡ ನೆಲಸಮವಾಗಿ ಹೋದವು, ಕಿತ್ಕೊಂಡು ಹೋದವು. ಎಷ್ಟು ಅಂದ್ರೆ ಅದನ್ನ ನೀವು ಊಹೆ ಮಾಡ್ಕೊಳ್ಬೇಕಾಗುತ್ತೆ. 6 ಹರದಾರಿಯ ದೂರದ ಪ್ರಮಾಣದ ಗಿಡ ಮರಗಳೆಲ್ಲ ಧ್ವಂಸ ಆಗಿ ಹೋದವು. ಅಲ್ಲಿ ಬಂದಾಗ ಆಕೆ ಸುಂದರ ಸ್ತ್ರೀ ರೂಪವನ್ನು ತಾಳಿದ್ಳು. ಆದ್ರೆ ಸಾಯುವಾಗ ಅವಳ ಬಣ್ಣ ಬದಲಾಯಿತು. ಬಣ್ಣ ಬದಲಾಗಿ ದೊಡ್ಡ ರೂಪವನ್ನು ತಾಳಿ ಆಕೆ ನೆಲದ ಮೇಲೆ ಬಿದ್ದುಬಿಟ್ಲು. 6 ಹರದಾರಿಯ ದೂರದ ಗಿಡ ಮರ ಬಳ್ಳಿಗಳೆಲ್ಲ ಬೇರು ಕಿತ್ತಿ ಹಾಳಾಗಿ ಹೋದವು. ಅವಳ ಶರೀರ ಬಹಳ ಭಯಂಕರವಾಗಿತ್ತು. ಅವಳ ಮುಖ, ಅವಳ ಕೋರೆ ಹಲ್ಲುಗಳು ಹೇಗಿತ್ತು ಸ್ಪಷ್ಟವಾಗಿ ಉದಾಹರಣೆ ಕೊಡಬೇಕಂದ್ರೆ, ಅವಳ ಕೋರೆ ದಾಡೆಗಳು ನೇಗಿಲಿನಂತೆ ಇದ್ದವು. ಭೂಮಿಯನ್ನು ಉಳುವಂತೆ ನೇಗಿಲಿನಂತೆ ಅವಳ ಕೋರೆ ದಾಡೆಗಳಿದ್ದವು. ಮೂಗು ಪರ್ವತದ ಗುಹೆಯಂತೆ ಭಯಾನಕವಾಗಿತ್ತು. ದೊಡ್ಡ ಪರ್ವತದಿಂದ ಉರುಳಿ ಬಿದ್ದಂತಹ ದೊಡ್ಡ ದೊಡ್ಡ ಬಂಡೆಕಲ್ಲಿನಂತೆ ಆಕೆ ಎದೆಗಳಿದ್ದವು. ಅವಳ ಕಣ್ಣಿನಂತೆ ಏನಾದ್ರು ನೋಡಿದ್ರೆ ಹಾಳು ಬಾವಿ ಅಂತ ಕಾಣ್ತಾ ಇದ್ವು ಅವಳು 2 ಕಣ್ಣುಗಳು. ತನ್ನ ತೇಜಸ್ಸನ್ನು ಕಳ್ಕೊಂಡು, ಕಣ್ಣಿನ ಕಾಂತಿಯನ್ನು ಕಳ್ಕೊಂಡು ಅವಳು ಬಿದ್ದಿದ್ದಲ್ಲ, ಹಾಳು ಬಾವಿ ಅಂತ ಕಾಣ್ತಾ ಇದ್ವು ಅವಳ 2 ಕಣ್ಣುಗಳು ಕೂಡ. ಮತ್ತು ಅವಳ ಕೈಕಾಲುಗಳು ಹರಡ್ಕೊಂಡು ಬಿದ್ದಿದ್ವಲ್ಲ, ಆ ಕೈಕಾಲುಗಳನ್ನು ನೋಡಿದ್ರೆ ನದಿಗೋ ಹಳ್ಳಕ್ಕೋ ತೊರೆಗಳಿಗೋ ಕಟ್ಟಿದಂಥ ಸೇತುವೆ ಇರ್ತದಲ್ಲ, ಆ ಸೇತುವೆಯಂತೆ, ದೀರ್ಘವಾದಂಥ ಸೇತುವೆಯಂತೆ ಅವಳ ಕೈಕಾಲುಗಳು ಕಾಣ್ತಾ ಇದ್ವು. ಅವಳ ಶರೀರವನ್ನು ನೋಡಿ ಅವರು ಬಹಳ ಭಯಪಟ್ಟರು. ಮೊದಲು ತಮ್ಮ ಮನೆಯಲ್ಲಿದ್ದವರು ಆ ಅವಳ ಕಿರಿಚಾಟವನ್ನು ಕೇಳಿ ಅಲ್ಲೇ ಭಯಗ್ರಸ್ತರಾಗಿದ್ರು. ಬಂದು ನೋಡಿದಾಗ ಅವರೆಲ್ಲರ ಭಯ ಇಮ್ಮಡಿ ಆಯಿತು. ಎಂಥ ಕಿರಿಚಾಟ ಇದು ಅಂತ. ಅವರ ಎದೆ, ಕಿವಿ, ತಲೆ ಎಲ್ಲ ಒಡೆದು ಹೋಗಿದ್ದು ಅಂತ ಆ ಕಿರಿಚಾಟದಿಂದ ಅಂತ ಅಲ್ಲಿ ವರ್ಣನೆ ಇದೆ. ಇಷ್ಟಾದರೂ ಕೂಡ ಮಗುವಿಗೆ ಏನಾಗಿರಲಿಲ್ಲ. ಇನ್ನೂ ಅವಳ ಎದೆ ಮೇಲೆ ಇರ್ತದೆ, ಇನ್ನೂ ತನ್ನ ಆಟ ಮುಂದುವರಿಸಿತ್ತು. ಆ ಗೋಪಿಯರೆಲ್ಲ ಕೂಡಲೇ ಅಲ್ಲಿ ಗಾಬರಿಯಿಂದ ಜಾಗಿಸಿ ಬಂದು ಆ ಮಗುವನ್ನು ಎತ್ಕೊಂಡ್ರು.
ಎತ್ಕೊಂಡು ಮಗುವಿಗೆ ಏನಾಯ್ತು ಅಂತ ಅಂದ್ಕೊಂಡು ಅವರು ಆ ಮಗುವಿಗೆ ಹಸುವಿನ ಬಾಲದ ಕೂದಲಿನಿಂದ ದೃಷ್ಟಿ ತೆಗೆದರು, ಏನೂ ಆಗಬಾರ್ದು ಅಂತ ಹೇಳಿ. ಆಮೇಲೆ ಗೋಮೂತ್ರದಿಂದ ಅದಕ್ಕೆ ಸ್ನಾನ ಮಾಡ್ತಿದ್ರು. ಈ ಅಂಶಗಳನ್ನು ನೆನಪಿಟ್ಕೊಳ್ಳಿ. ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ಇಂಥ ಸಂದರ್ಭದಲ್ಲಿ ಕೆಲವು ಅಂಶಗಳು ಅಲ್ಲಿ ಗೊತ್ತಿರ್ಬೋದು, ನಿಮಗೆ ಗೊತ್ತಿಲ್ಲದೆ ಇದ್ರೆ ಶಾಸ್ತ್ರದಲ್ಲಿ ಬಂದಂಥ ಮಾಹಿತಿಗಳು ನೆನಪಿಟ್ಕೊಳ್ರಿ ಅಂತ. ಮಗುವಿನ ಎಲ್ಲ ಅಂಗಗಳಿಗೂ ಗೋಧೂಳಿಯನ್ನು ಹಚ್ಚಿದ್ರು. ಹಸುಗಳು ಆಕಳುಗಳು ಅಡ್ಡಾಡಿದಂಥ ಮಣ್ಣಿನ ಧೂಳು ಇರ್ತದಲ್ಲ, ಅದನ್ನ ಆ ಮಗುವಿನ ಎಲ್ಲ ಶರೀರಕ್ಕೂ ಹಚ್ಚಿದ್ರು. ಹಚ್ಚಿ ಅದಕ್ಕೆ ರಕ್ಷಣೆಯನ್ನು ಮಾಡಿದ್ರು ಅವರು. ಆ ಗೋಪಿಕೆಯರ ಭಕ್ತಿ ಎಂಥದ್ದು, ಅವರ ಪ್ರೇಮ ಎಂಥದ್ದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಜ್ಞಾನ ಎಂಥದ್ದು ಅಂದ್ರೆ, ನಮಗೆ ಸಂಕಟದ ಸಂದರ್ಭದಲ್ಲಿ ಕಿರಿಚಾಟ ನಮ್ಮ ಬಾಯಿಂದ ಬರ್ತದ ಹೊರತು ಮಂತ್ರ ನಮ್ಮ ಬಾಯಿಂದ ಬರೋದಿಲ್ಲ. ಅದರೊಳಗೆ ವಿಷ್ಣು ಸಹಸ್ರನಾಮದಂಥ ಮಂತ್ರ, ನಾರಾಯಣ ವರ್ಮದಂಥ ಮಂತ್ರ ಅಂಗನ್ಯಾಸ ಸಮೇತವಾಗಿ ನಾವು ಬರಬೇಕು. ಹೇಗೆ ಆ ಗೋಪಿಕಾಸ್ತ್ರೀಯರು ಅಂಗನ್ಯಾಸ ಸಮೇತವಾಗಿ ಭಗವಂತನಿಗೆ ರಕ್ಷೆಯನ್ನು ಮಾಡಿದರು ಅಂತಿದೆ. ಗಾಯತ್ರಿ ಮಂತ್ರ ಮಾಡುವಾಗ ನಾವು ಈ ಬೆರಳುಗಳಿಗೆ ಮತ್ತು ಅಂಗಾಂಗಗಳಿಗೆ ನ್ಯಾಸ ಮಾಡ್ಕೊಳ್ತೀವಲ್ಲ, ನಾರಾಯಣ ವರ್ಮಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಅಂತ ನ್ಯಾಸಗಳಿವೆ. ಯಾವ ಮಂತ್ರಗಳಿಗೆ ನ್ಯಾಸ, ಅಂಗನ್ಯಾಸ, ಕರನ್ಯಾಸ, ಋಷಿ ಛಂದಸ್ಸು, ಪ್ರಾಣಾಯಾಮಾದಿಗಳಿಂದ ಸಮೇತವಾಗಿ ಮಾಡ್ತೀವಲ್ಲ, ಆ ಮಂತ್ರಗಳಿಗೆ ಮಹತ್ವ ಹೆಚ್ಚು. ಮಂತ್ರ ಹೀನವಾಗಿ ನೀವು ಮಾಡಿದರೆ, ಅಂಗನ್ಯಾಸಾದಿಗಳಿಂದ ಬಿಟ್ಟು ಮಾಡಿದರೆ ಅದಕ್ಕೆ ಫಲ ಇಲ್ಲ ಅಂತಿಲ್ಲ, ಫಲ ಕಡಿಮೆ. ದೇವತೆಗಳಿಗೆ ಅವರು ಅಂಗನ್ಯಾಸ, ಕರನ್ಯಾಸ, ಋಷಿ ಛಂದಸ್ಸು, ಪ್ರಾಣಾಯಾಮ ಇಲ್ಲದೆ ಮಾಡಿದ್ರು ಕೂಡ ಭಗವಂತ ಅವರು ಕೇಳದೇನೆ ಫಲ ಕೊಡ್ತಾನಂತೆ. ಆದರೆ ನಮ್ಮದು ಹೇಗೆ ಅಂತಂದ್ರೆ, ನಾವು ಋಷಿ ಛಂದಸ್ಸು ಇತ್ಯಾದಿಗಳನ್ನ ಮಾಡಿ ಇಂಥ ಫಲ ಕೊಡುವಂತ ನಾವು ಭಗವಂತನ ಕೇಳಿದಾಗ ಅವ್ನು ಫಲ ಕೊಡ್ತಾನೆ. ಇದು ಮಾನವರ ಇತಿಮಿತಿಗಳು. ಹಾಗಾಗಿ ಆ ಗೋಪಿಕಾಸ್ತ್ರೀಯರು ಕೇಶವಾದ ಮಂತ್ರಗಳಿಂದ, ಕೇಶವ ನಾರಾಯಣ ಅಂತ 24 ಮಂತ್ರಗಳಿದೆಯಲ್ಲ, ಆ ಮಂತ್ರಗಳಿಂದ ಅಂಗನ್ಯಾಸ ಮಾಡಿದರು. ನಾವು ಗೋಪಿಚಂದ್ರ ಮಾಡುವಾಗ ಧಾರಣೆ ಮಾಡ್ತೀವಲ್ಲ, ಲಲಾಟೆ ಕೇಶವಂಬಿದ್ದ ನಾರಾಯಣ ಮಸೋದರೆ ಅಂತ. ಹಣೆ, ಹೊಟ್ಟೆ, ಎದೆ, ಹೊಟ್ಟೆಯ ಬಲಭಾಗ, ಬಲಗೈ, ಆಮೇಲೆ ಎಡಭಾಗ, ಆಮೇಲೆ ಎಡಗೈ ಅಂತ ಹೀಗೆ ಮಾಡ್ತೀವಲ್ಲ, ಅದೇ ಕ್ರಮದಲ್ಲಿ ಎಲ್ಲ ಅಂಗನ್ಯಾಸ ಮಾಡಿ ಭಗವಂತನಾದಂತಹ ಅಜ ನಿನ್ನ ಕೈಕಾಲಗಳನ್ನು ರಕ್ಷಿಸಲಿ ಅಂತ ಆ ಮಗುವಿಗೆ ರಕ್ಷೆ ಕೊಟ್ಟು, ಮಣಿಮಂತ ಎಂಬ ಹೆಸರಿನ ಭಗವಂತನಿಂದ ಮೊಣಕಾಲನ್ನು ರಕ್ಷಿಸಲಿ, ಯಜ್ಞಪುರುಷನಾದಂತಹ ಭಗವಂತನಿನ್ನ ತೊಡೆಗಳನ್ನು ರಕ್ಷಿಸಲಿ, ಖಚಿತ ನಿನ್ನ ಕಟಿ ಪ್ರದೇಶವನ್ನು ರಕ್ಷಣೆ ಮಾಡಲಿ ಅಂತ ಹೀಗೆ ಆ ಮಗುವಿನ ಎಲ್ಲ ಅಂಗಾಂಗಗಳಿಗೂ ರಕ್ಷಣೆ ಕೊಟ್ಟರು. ಋಷಿಕೇಶ ನಿನ್ನ ಇಂದ್ರಿಯಗಳನ್ನು ರಕ್ಷಣೆ ಮಾಡಲಿ, ನಾರಾಯಣನು ನಿನ್ನ ಪ್ರಾಣಗಳನ್ನು ರಕ್ಷಣೆ ಮಾಡಲಿ, ಶ್ವೇತದ್ವೀಪದ ಒಡೆಯನಾದಂತಹ ಭಗವಂತ ನಿನ್ನ ಮನಸ್ಸನ್ನು ರಕ್ಷಣೆ ಮಾಡಲಿ, ನಿನ್ನ ಬುದ್ಧಿಯನ್ನ ಕೃಷ್ಣಗರ್ಭ ಎಂಬ ಭಗವಂತ ರಕ್ಷಣೆ ಮಾಡಲಿ, ಮಲಗಿರುವಾಗ ಮಾಧವ ರಕ್ಷಣೆ ಮಾಡಲಿ, ನೀನು ಆಟವಾಡುವಾಗ ಗೋವಿಂದ ನಿನ್ನನ್ನು ರಕ್ಷಣೆ ಮಾಡಲಿ, ನೀನು ಓಡಾಡುವಾಗ ವೈಕುಂಠಪತಿಯಾದ ಭಗವಂತ ನಿನ್ನನ್ನು ರಕ್ಷಣೆ ಮಾಡಲಿ, ಕುಳಿತಿದ್ದಾಗ ಶ್ರೀಪತಿ ನಿನ್ನನ್ನು ರಕ್ಷಣೆ ಮಾಡಲಿ, ಸಮಸ್ತ ದುಷ್ಟಗ್ರಹಗಳಿಗೂ ಭಯವನ್ನು ಉಂಟು ಮಾಡುವಂತ ಯಜ್ಞ ಭುಕ್ ಹಂಚಿಕೊಂಡಿರುವಂತ ಭಗವಂತ ನೀನು ಊಟ ಮಾಡುವಾಗ ನಿನ್ನನ್ನು ರಕ್ಷಣೆ ಮಾಡಲಿ, ಡಾಕಿನಿ, ಯಾತುಧಾನ, ಕೂಷ್ಮಾಂಡ ಮೊದಲಾದಂಥ ಮಕ್ಕಳನ್ನ ಪೀಡಿಸುವಂತ ಪಿಶಾಚಿಗಳಿವೆಯಲ್ಲ, ಭೂತ, ಪ್ರೇತ, ಪಿಶಾಚ, ಯಕ್ಷ, ರಾಕ್ಷಸ, ವಿನಾಯಕ, ಕೋಟರ, ರೇವತಿ, ಜ್ಯೇಷ್ಠ, ಪೂತನ, ಮಾತೃಕ ಮೊದಲಾದಂಥ ಚಿಕ್ಕ ಮಕ್ಕಳಿಗೆ ತೊಂದರೆ ಕೊಡುವಂಥ ಗ್ರಹಗಳಿವೆ, ಅಪಸ್ಮಾರ, ಉನ್ಮಾದಾದ ರೋಗಗಳು, ಈ ಎಲ್ಲ ರೋಗಗಳಿಗೆ ಅಭಿಮಾನಿಯಾದಂತಹ ದೇವತೆಗಳು, ಅವ್ರು ಯಾರೂ ಕೂಡ ನಿನಗೆ ತೊಂದರೆ ಕೊಡದೇ ಇರುವಂತಾಗಲಿ, ಇವೆಲ್ಲವೂ ಕೂಡ ಭಗವಂತನಾದಂತಹ ವಿಷ್ಣುವಿನ ನಾಮೋಚ್ಚಾರಣೆಯಿಂದ ನಾಶ ಆಗುತ್ತವೆ ಅಂತ ಹೇಳಿ ಆ ಗೋಪಿಕಾಸ್ತ್ರೀಯರು, ಯಾರೋ ಬ್ರಾಹ್ಮಣರು ಬರಲಿಲ್ಲ, 12 ವರ್ಷ ಸಂಸ್ಕೃತ ಓದೋರು ಯಾರು ಪಂಡಿತರು ಬರಲಿಲ್ಲ, ಅಲ್ಲಿ ದೊಡ್ಡವರು ಗೋಪಿಕಾಸ್ತ್ರೀಯರು, ಅವರು ಕೂಡಲೇ ಆಚಮನ ಮಾಡಿ ಅಂತಿದೆ, ಆಚಮನ ಮಾಡಿ ಕೈಕಾಲು ತಗೊಂಡು ಆಚಮನ ಮಾಡಿ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿ ಸ್ತೋತ್ರ ಮಾಡಿದ್ರು ಅಂತಿದೆ. ಈ ಸ್ತೋತ್ರ ಚಿಕ್ಕ ಶಿಶುವಾದಂತಹ ಭಗವಂತನ ರಕ್ಷೆಗಾಗಿ ಮಾಡಿದ್ರಿಂದ ನಿಮ್ಗೆ ಯಾವುದೋ ಸಂದರ್ಭದಲ್ಲಿ ಉಪಯೋಗ ಆಗಬಹುದು, ಚಿಕ್ಕ ಮಕ್ಕಳಿಗೆ ತೊಂದರೆ ಆದಾಗ. ಅಷ್ಟಾಗಿ ಸಂಪ್ರದಾಯದಲ್ಲಿ ಇದು ಬಳಕೆ ಇಲ್ಲ, ಆದರೂ ಭಾಗವತದಲ್ಲಿ ಬಂದಂಥ ಸ್ತೋತ್ರ ಸ್ವಯಂ ಚಿಕ್ಕ ಶಿಶುವಾದ ಭಗವಂತನಿಗೆ ಗೋಪಿಕಾಸ್ತ್ರೀಯರು ಪ್ರೇಮ ಸ್ವಭಾವದಿಂದ ಮಾಡಿದಂಥ ಸ್ತೋತ್ರ. ಹಾಗಾಗಿ ಚಿಕ್ಕ ಮಕ್ಕಳ ರಕ್ಷಣೆಗಾಗಿ ಇದನ್ನು ಮಾಡಬಹುದಾದ್ದು ಅಂತ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಯಾರು ಗೋಪಿಕಾಸ್ತ್ರೀಯರು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಂದ್ಸರಿ ನಾವು ಆಲೋಚನೆ ಮಾಡಬೇಕು. ಯಾರು ಅವರು ಅಂದ್ರೆ, ಗೋಪಿಕಾಸ್ತ್ರೀಯರ ವರ್ಣನೆ ನಾವು ಏನ್ ಕೇಳ್ತೀವಿ ಅಂದ್ರೆ, ಹಾಲು ಮಾಡ್ಲಿಕ್ಕೆ ಹೋಗ್ತಾ ಇದ್ರು, ಮೊಸರು ಮಾಡ್ಲಿಕ್ಕೆ ಹೋಗ್ತಾ ಇದ್ರು, ಬೆಣ್ಣೆ ಮಾಡ್ಲಿಕ್ಕೆ ಹೋಗ್ತಿದ್ರು, ಸುಂದರವಾಗಿ ಅಲಂಕಾರ ಮಾಡ್ಕೋತಿದ್ರು, ರಾಸಲೀಲೆ ಮಾಡ್ತಿದ್ರು, ಭಗವಂತ ಕೊಳಲು ಬಾರಿಸಿದ್ರೆ ಅವ್ನು ಕೂತ್ ಕೇಳ್ತಿದ್ರು, ನಾಟ್ಯ ಮಾಡ್ತಿದ್ರು. ಇಷ್ಟು ವರ್ಣನೆ ಅಂತ ಕೇಳ್ತೇವೆ. ಅವರೆಲ್ಲ ಯಾರು ಅಂದ್ರೆ ಎಷ್ಟೆಷ್ಟೋ ಜನ ದೊಡ್ಡ ದೊಡ್ಡ ಋಷಿಗಳು, ಅಗ್ನಿಯ ಮಕ್ಕಳು, ಎಷ್ಟೋ ಜನ ಅಪ್ಸರಸ್ತ್ರೀಯರು. ಅಪ್ಸರಸ್ತ್ರೀಯರು ಅಂದ್ರೆ ಯಾರು? ಅವ್ರದ್ದು ವರ್ಣನೆ ನಾವು ಪುರಾಣದಲ್ಲಿ ಏನ್ ಕೇಳ್ತೇವೆ? ಯಾವುದೋ ದೇವತೆಗಳ ಜೊತೆ ವಿಹಾರ ಮಾಡಿದ್ದು, ಅವರು ಚೈತ್ರ ಅನ್ನೋ ಉದ್ಯಾನವನದಲ್ಲಿ ವಿಹಾರ ಮಾಡಿದ್ರು, ನಂದನವನದಲ್ಲಿ ವಿಹಾರ ಮಾಡಿದ್ರು, ಯಯಾತಿಯ ಜೊತೆ ವಿಹಾರ ಮಾಡಿದ್ರು ಅಂತ ವಿಹಾರದಲ್ಲಿ ಕೇಳ್ತೇವೆ. ಅಪ್ಸರೆಯರ ಯೋಗ್ಯತೆ ಎಂಥದ್ದು, ಅವರ ಜ್ಞಾನ ಎಂಥದ್ದು ಅಂದ್ರೆ ಅವರೆಲ್ಲರೂ ಬ್ರಹ್ಮವಾದಿನಿಯರು.
ಬ್ರಹ್ಮವಾದಿನಿಯರು ಅಂದ್ರೆ ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಸಂದರ್ಭ ಬಂದ್ರೆ ಅವರು ಈ ಪರಬ್ರಹ್ಮನ ಸ್ವರೂಪದ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಶಾಸ್ತ್ರಾರ್ಥ ವಿಚಾರ ಮಾಡಲಿಕ್ಕೆ ಸಮರ್ಥರಾದವರು ಅವರು. ಅವರಿಗೆ ಬ್ರಹ್ಮವಾದಿಗಳು ಅಂತ ಹೇಳ್ತಾರೆ. ಪುರುಷರಾದ್ರೆ ಬ್ರಹ್ಮವಾದಿಗಳು, ಸ್ತ್ರೀಯರಾದ್ರೆ ಬ್ರಹ್ಮವಾದಿನಿಯರು. ಅವರು ಬ್ರಹ್ಮನ ಬಗ್ಗೆ ಶಾಸ್ತ್ರಾರ್ಥ ವಿಚಾರ ಮಾಡಿದ್ದು ಎಲ್ಲಿ ಪುರಾಣದಲ್ಲಿ ವರ್ಣನೆ ನಾವು ಕಂಡಿಲ್ಲ. ಆಗ ಬ್ರಹ್ಮವಾದಿನಿಯರು ಅಂತ ಅವರನ್ನು ವರ್ಣನೆ ಮಾಡಿದ್ರಿಂದ ಅದು ಅವರ ಜ್ಞಾನದ ಮಟ್ಟವನ್ನ, ಅವರ ತತ್ವಜ್ಞಾನದ ಮಟ್ಟವನ್ನು ತೋರಿಸ್ತದೆ. ಅಂಥವ್ರು ಎಷ್ಟೋ ಜನ ಭಗವಂತ ನಮಗೆ ತನ್ನ ಸಹವಾಸ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಈ ಭೂಲೋಕಕ್ಕೆ ಹುಟ್ಟು ಬಂದಿದ್ರು. ಎಷ್ಟೋ ಜನ ಋಷಿಗಳೇ ಇದ್ರು. ಗಂಡಸರಾದವರು ನಾವು ಸ್ತ್ರೀಯರಾಗಿ ಹುಟ್ಟಬೇಕು, ಭಗವಂತನ ಸಹವಾಸ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರು. ಇಂಥ ವಿಚಿತ್ರ ಭಕ್ತರೆಲ್ಲ ಇದ್ದಾರೆ ಭಗವಂತನಿಗೆ. ನಾನಾ ಥರದವರು ಇದ್ರು, ಈಗೂ ಇದ್ದಾರೆ ಎಷ್ಟೋ ಜನ. ಅಂಥ ಭಕ್ತರೆಲ್ಲ ಆ ಗೋಪಿಕಾ ಸ್ತ್ರೀಯ ರೂಪದಿಂದ ಹುಟ್ಟು ಬಂದಿದ್ರು. ಹಾಗೆ ಯಾರೋ ಗೋಪಿಕ ಸಾಧಾರಣ ಸ್ತ್ರೀಯರವರಾಗಿದ್ದರೆ ಆ ಸಂದರ್ಭದಲ್ಲಿ ಆಚರಣೆ ಮಾಡೋದಾಗಲಿ, ಆ ಸಂದರ್ಭದಲ್ಲಿ ಅಂಗನ್ಯಾಸ ಕರನ್ಯಾಸ ಮಾಡಿಕೊಂಡು ಅಂತ ದಿವ್ಯ ಮಂತ್ರಗಳನ್ನು ಉಚ್ಚಾರ ಮಾಡೋದಾಗಲಿ ಅವ್ರ ಕೈಗೆ ಸಾಧ್ಯ ಆಗ್ತಿರ್ಲಿಲ್ಲ. ಇದನ್ನೆಲ್ಲ ಅವ್ರು ಮಾಡ್ಕೊಂಡ್ರು ಅಂತ ನಾವು ಆ ಸಂದರ್ಭದಲ್ಲಿ ಭಾಗವತ ಕಥೆಯಲ್ಲಿ ನೋಡ್ತೇವೆ. ಆ ಕೂತನೆ ಯಾರು ಅದನ್ನ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಹರಿವಂಶದಲ್ಲಿ ಬಂದಿರುವಂತೆ ಕೂತನೆ ಬಲಿಚಕ್ರವರ್ತಿಯ ಮಗಳು. 55ನೇ ಅಧ್ಯಾಯದಲ್ಲಿ ಹಿಂದಿನ ಹರಿವಂಶ ಪರ್ವದಲ್ಲಿ ಅದು ಬಂದಿತ್ತು. ಬಲಿಚಕ್ರವರ್ತಿ ಯಜ್ಞವನ್ನು ಮಾಡುವಾಗ ಅಲ್ಲಿ ವಾಮನ ರೂಪಿಯಾದಂತಹ ಭಗವಂತ ಕಾಣಿಸಿಕೊಂಡಿದ್ದ. ಆ ವಾಮನ ರೂಪಿಯಾದಂತಹ ಭಗವಂತನ ಕೌಮಾರ ಸೌಂದರ್ಯ, ಶಿಶುವಿನ ಸೌಂದರ್ಯವನ್ನು ನೋಡಿ ರತ್ನಮಾಲ ಅನ್ನುವಂತಹ ಬಲಿಚಕ್ರವರ್ತಿಯ ಮಗಳು ಸುಮುಗ್ಧಳಾಗಿ, ಇವನು ನನಗೆ ಮಗುವಾದ್ರೆ ಇವನಿಗೆ ನಾನು ಹಾಲು ಕುಡಿಸುವಂತ ಅದು ಎಷ್ಟು ಚೆನ್ನ ಅಂತ ಒಮ್ಮೆ ಕನಸು ಕಂಡಿದ್ರು. ಅವಳ ಕಂಡ ಕನಸನ್ನ ಸರ್ವರ ಹೃದಯ ನಿವಾಸಿಯಾದಂತಹ ಭಗವಂತನ ಅವಳು ನೇರವಾಗಿ ಪ್ರಾರ್ಥನೆ ಮಾಡಿರ್ಲಿಲ್ಲ, ಹಾಗೊಂದು ಕನಸು ಕಂಡಿದ್ದಷ್ಟೇ. ಅವಳ ಮನಸ್ಸನ್ನು ಭಗವಂತ ಅರ್ಥ ಮಾಡಿಕೊಂಡು ಅವಳಿಗೆ ಹಾಲು ಕುಡಿಸುವಂತ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲಿ ಕೊಟ್ಟ. ಅಂದ್ರೆ ಅಲ್ಲಿ ಗಮನಿಸಬೇಕಾದ್ದೇನೆಂದರೆ, ಹಿಂದೆ ನಾನು ಹೇಳಿದ್ದೆ, ಕಂಸನಲ್ಲಿ ಕೂಡ 2 ಜೀವಗಳು, ಒಂದು ಕಾಲಿನೆಯಲ್ಲಿ ಒಂದು ಭೃಗು. ಹಾಗೆ ಇವರೆಲ್ಲರಲ್ಲೂ ಬಹುತೇಕರಲ್ಲಿ ಒಂದು ದುರ್ಜೀವ, ಒಂದು ಸಜೀವ. ಇವಳಲ್ಲಿ ದುರ್ಜೀವ ಯಾರು ಅಂದ್ರೆ ತಾಟಕ. ರಾಮಾವತಾರದಲ್ಲಿ ರಾಮನ ಬಾಣಗಳಿಗೆ ತುತ್ತಾದಲ್ಲ ತಾಟಕ ಅಂತ ಹೇಳಿ, ಅವಳು ಮೂಲತಃ ಒಬ್ಬ ಯಕ್ಷನ ಮಗಳು. ಅಗಸ್ತ್ಯನ ಶಾಪಕ್ಕೆ ತುತ್ತಾಗಿ ಅವಳು ರಾಕ್ಷಸಿಯಾಗಿದ್ಲು. ಇದು ರಾಮಾಯಣದಲ್ಲಿ ಬರುವಂತ ಮಾಹಿತಿ. ಹಾಗಾಗಿ ಆ ದುಷ್ಟವಾದಂತಹ ತಾಟಕೆ ಅಲ್ಲಿದ್ಲು. ಅವಳಿಗೆ ಮಗುವನ್ನು ಕೊಲ್ಲಬೇಕು ಅನ್ನುವಂಥದ್ದು ಹಠ. ಅಲ್ಲಿ ಒಳಗೆ ಊರ್ವಶಿ ಕೂಡ ಇದ್ಲು. ಊರ್ವಶಿಗೆ ಭಗವಂತನಿಗೆ ಹಾಲು ಕುಡಿಸುವಂತ ಪುಣ್ಯ ನನಗೆ ಸಿಗಬೇಕು ಅಂತ ಒಂದು ಸತ್ಸಂಕಲ್ಪ. ಅವೆರಡೂ ಕೂಡ ಈಡೇರಿದವು. ಆ ಬಳಿಕ ಊರ್ವಶಿ ಸ್ವರ್ಗಕ್ಕೆ ತೆರಳಿದ್ಲು, ಆ ತಾಟಕೆ ನರಕಕ್ಕೆ ಹೋದ್ಲು ಅಂತ ತಾತ್ಪರ್ಯದಿಂದನೇ ಹೇಳ್ತದೆ. ಯಾಕೆ ಅಲ್ಲಿ ಊರ್ವಶಿ ಬರಬೇಕಾಯ್ತು ಅದಕ್ಕೊಂದು ಕಥೆ ಇದೆ ನಿರ್ಣಯದಲ್ಲಿ. ಅದೇನಂದ್ರೆ, ಈ ಅಪ್ಸರೆಯರ ಧರ್ಮ ಹೇಗೆ ಅಂದ್ರೆ, ಅಪ್ಸರೆಯರಿಗೆ ನಿರ್ದಿಷ್ಟವಾದಂತಹ ಪತಿ ಇರೋದಿಲ್ಲ, ಇಂಥವನ್ನೇ ಗಂಡ ಅಂತ ಇರೋದಿಲ್ಲ. ಆ ಸಂದರ್ಭದಲ್ಲಿ ಯಾವ ದೇವತೆ, ಕುಬೇರ, ವರುಣ ಮೊದಲಾದಂಥ ಯಾವ ದೇವತೆ, ಇಂದ್ರ ಮೊದಲಾದಂಥ ಯಾವ ದೇವತೆಗಳು ಅವರನ್ನು ಹೊರಸ್ತಾರಲ್ಲ ಅವರೇ ಪತಿ. ಅವರ ಜೊತೆಗೆ ಚುಕ್ತವಾದಂಥ ಒಪ್ಪಂದದ ಬಳಿಕ ಮತ್ತೊಬ್ಬ ಯಾರು ಹೊರಿಸಿದ್ರೆ ಅವನ ಪತಿ. ಹೀಗೆ ಈ ಒಪ್ಪಂದ ಇರ್ತದೆ. ಆ ಒಪ್ಪಂದದ ನಡುವೆ ಅವ್ರ ಒಪ್ಪಂದವನ್ನು ಭಂಗ ಮಾಡಬಾರ್ದು. ಅಲ್ಲಿ ಏನಾದರೂ ಅವರು ಸ್ವಲ್ಪ ತಪ್ಪು ನಡೆದರೆ ಅವ್ರಿಗೆ ಇಂಥ ಶಾಪ ಬರ್ತದೆ. ಅದೇನಾಗಿತ್ತು ಅಂದ್ರೆ, ಊರ್ವಶಿ ಕುಬೇರನ ಬಳಿ ಇದ್ದಾಗ ಕುಬೇರನೇ ಅವಳಿಗೆ ಪತಿ. ಆದ್ರೆ ಅವನ ಅನುಮತಿ ಇಲ್ಲದೆ, ಕುಬೇರನ ಅನುಮತಿ ಇಲ್ಲದೆ ಆಕೆ ತುಂಬೂರು ಗಂಧರ್ವನ ಬಳಿಗೆ ಹೋಗ್ಬಿಟ್ಲು. ಒಮ್ಮೆ ಕುಬೇರನಿಗೆ ಅದು ಗೊತ್ತಾಯ್ತು, ನನ್ನ ಹೆಂಡತಿ ಆದವಳು ನೀನು ನನಗೆ ಮೋಸ ಮಾಡಿ ಅಂತ ಶಾಪ ಕೊಟ್ಟುಬಿಟ್ಟ. ಹೋಗಿ ರಾಕ್ಷಸರಾಗಿ ಜನಿಸು ಅಂತ. ರಾಕ್ಷಸರಾಗಿ ಜನಿಸಬೇಕಾದ್ರೆ ಈ ದೇವತೆಗಳದೊಂದು ನಿಯಮ ಏನಂದ್ರೆ, ಅವರ ಸ್ವಾಭಾವಿಕವಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲುಗಳು ಇರ್ತಾವಲ್ಲ, ಅವೆಲ್ಲ ಮರೆ ಆಗಬೇಕಾದ್ರೆ ಅವಳಿಗೆ ಸ್ವಯಂ ರಾಕ್ಷಸರಾಗಿ ಹುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದಾದ್ರೂ ಒಬ್ಬ ಪ್ರಬಲವಾದಂತಹ ರಾಕ್ಷಸರ ಶರೀರದಲ್ಲಿ ತಾವಿರಬೇಕಾಗ್ತದೆ. ಇದ್ರೆ ಆ ರಾಕ್ಷಸರ ದುಷ್ಟತನಕ್ಕೆ ವಶವಾಗಿ ಇವರ ಸದ್ಗುಣಗಳೆಲ್ಲ ಸ್ವಲ್ಪ ಕಾಲ ಮರೆಯಾಗಿರ್ತಾರೆ. ತಾವಾಗೇ ರಾಕ್ಷಸರಾಗಿ ಹುಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವಳು ಒಂದು ರಾಕ್ಷಸರ ಶರೀರದಲ್ಲಿ ಕೆಲವು ಕಾಲದ ಮಟ್ಟಿಗೆ ಇರಬೇಕಾಗ್ತದೆ. ರಾಮಾವತಾರದಲ್ಲಿ ರಾಮನಿಂದ ಹತವಾದಂತಹ ತಾಟಕೆ ರಾಕ್ಷಸಿ, ಅವಳ ಜೊತೆಗೆ ಊರ್ವಶಿಯು ಪೂತನೆಯ ಶರೀರದಲ್ಲಿ ವಾಸ ಮಾಡಿದ್ಲು. ಪೂತನೆಯ ಶರೀರದಲ್ಲಿ ವಾಸ ಮಾಡಿದಾಗ ತಾಟಕೆ ತನ್ನ ಸ್ವಭಾವಕ್ಕನುಸಾರವಾಗಿ ಕೃಷ್ಣನನ್ನು ದ್ವೇಷ ಮಾಡಿ ಅವನಿಗೆ ವಿಷಯುಕ್ತವಾದಂತಹ ಸ್ತನಪಾನವನ್ನು ಮಾಡಿಸಿ ತಾನು ತಮಸ್ಸಿಗೆ ಹೋದಳು. ಆದರೆ ಕೃಷ್ಣನ ಪವಿತ್ರವಾದಂತಹ ಮುಖ ಮತ್ತು ಅವನ ಕರ ಸ್ಪರ್ಶದಿಂದ ಸಂತುಷ್ಟರಾದಳು ಊರ್ವಶಿ.
ಆಕೆ ಸದ್ಗತಿಯನ್ನು ಪಡೆದಳು ಅಂತ ಇಲ್ಲಿ ತಾತ್ಪರ್ಯ ಬೆಳಕಿನ ಅವನ್ನ ಅರ್ಥ ಮಾಡ್ಕೋಬೇಕು. ನೇರವಾಗಿ ಹರಿವಂಶವನ್ನು ಭಾಗವತವನ್ನು ಓದ್ಬಿಟ್ಟು ಏನಾಗ್ತದೆ ಅಂದ್ರೆ ಅದು ಕೆಲವು ಸರಿ ನಮ್ಮನ್ನು ತಪ್ಪು ಮಾರ್ಗಕ್ಕೆ ಹೋಯ್ತದೆ. ಏನಂದ್ರೆ ಪೂತನೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದಿದ್ಲು. ಕೊಲ್ಲಬೇಕು ಅಂತ ಬಂದಿದ್ದಂತಹ ಪೂತನೆ ಅವನ ಮೇಲೆ ಪ್ರಬಲವಾದಂಥ ದ್ವೇಷವನ್ನು ಮಾಡಿ ಆ ದ್ವೇಷದಂದ್ರೆ ಮುಕ್ತಿಯನ್ನು ಪಡೆದಳು ಅಂತ ಅಲ್ಲಿ ಮಾತಿದೆ ಭಗವಂತನಲ್ಲಿ, ಭಾಗವತದಲ್ಲಿ. ನಮಗೇನು ಅನಿಸ್ತದೆ ಅಂದ್ರೆ ಭಗವಂತನ ನಾವು ಮುಟ್ಟಬೇಕಾದ್ರೆ ಬಹಳ ಪ್ರಬಲವಾದಂಥ ಭಕ್ತಿಯನ್ನು ಮಾಡಬೇಕು. ಪ್ರಬಲವಾದಂಥ ಭಕ್ತಿಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ, ಪ್ರಬಲವಾದ ದ್ವೇಷವನ್ನು ಅವರು ಮಾಡಬೇಕು. ಹೇಗೆಂದ್ರೆ ಹಿರಣ್ಯಕಶಿಪು, ಕಂಸ, ಪೂತನೆ ಇವರಂತೆ. ನಾವು ಯಾರನ್ನಾದ್ರೂ ಒಬ್ಬರನ್ನು ಪ್ರಬಲವಾಗಿ ಪ್ರೇಮಿಸಿದ್ರೆ ಸತತವಾಗಿ ಅವ್ರನ್ನೇ ಧ್ಯಾನ ಮಾಡ್ತಿರ್ತೇವೆ. ಕುಳಿತರು, ಎದ್ರು, ನಿಂತರು, ಮಲ್ಕೊಂಡ್ರು, ಊಟ ಮಾಡುವಾಗ ಎಲ್ಲ ಸಮಯದಲ್ಲಿ ಅವ್ರದೇ ಧ್ಯಾನ. ಹಾಗೇನೆ ಪ್ರಬಲವಾಗಿ ಯಾರನ್ನು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ರು ಕೂಡ ಯಾವಾಗ ಅವ್ನು ಕೈಕಾಲು ಮುರಿಲಿ, ಯಾವಾಗ ಅವ್ನು ಕುದಿಗೆ ಮುರಿಲಿ ಅಂತ ಅವನ ಬಗ್ಗೆನೇ ಆಲೋಚನೆ ಮಾಡ್ತೇವೆ. ಹಾಗಾಗಿ ಪ್ರಬಲವಾಗಿ ದ್ವೇಷಿಸುವಂಥ ವ್ಯಕ್ತಿ, ಪ್ರಬಲವಾಗಿ ಪ್ರೇಮಿಸುವಂಥ ವ್ಯಕ್ತಿ, ಇವರನ್ನು ನಾವು ಸತತವಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡ್ತೇವಲ್ಲ, ಆ ಪ್ರಬಲವಾದಂಥ ದ್ವೇಷದಿಂದಾಗಲಿ ಪ್ರಬಲವಾದಂಥ ಪ್ರೇಮದಿಂದಾಗಲಿ ಭಕ್ತಿ ಅಂತ ಶಾಸ್ತ್ರದಲ್ಲಿ ಹೇಳುವಂತೆ ಕಾಣಿಸ್ತದೆ ಕೆಲವೊಮ್ಮೆ. ಆದರೆ ಶಾಸ್ತ್ರ ನಿಸ್ಸಂದಿಗ್ಧವಾಗಿ ಬೇರೆ ಸಂದರ್ಭದಲ್ಲಿ ಹೇಳುವಂತೆ ದ್ವೇಷದಿಂದ ಎಂದೂ ಕೂಡ ಮುಕ್ತಿ ಇಲ್ಲ. ಮುಕ್ತಿ ಆಗೋದು, ಮನುಷ್ಯನಿಗೆ ಸದ್ಗತಿ ಆಗೋದು ಯಾವತ್ತೂ ಕೂಡ ಭಕ್ತಿಯಿಂದಲೇ. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯಗಳಿಂದಲೇ ಮನುಷ್ಯನಿಗೆ ಸದ್ಗತಿ ಆಗೋದು. ಆ ದ್ವೇಷದಿಂದ ಸದ್ಗತಿ ಆಯಿತು ಅಂದ್ರೆ ಹೇಗೆ? ಶಾಸ್ತ್ರದಲ್ಲಿ ಬೇರೆ ಕಡೆ ಬರ್ತದಲ್ಲ ಅಂತಂದ್ರೆ, ದ್ವೇಷ ಮಾಡಿದವರು ಮತ್ತು ಪ್ರೇಮಿಸಿದವರು ಇಬ್ರು ಕೂಡ ಒಂದೇ ಶರೀರದಲ್ಲಿ ಇರ್ತಾರೆ. ಹಿರಣ್ಯಕಶಿಪು, ಹಿರಣ್ಯಾಕ್ಷನ ಸಂದರ್ಭದಲ್ಲೂ ಆಗಿದ್ದು ಹಾಗೆ. ಅಲ್ಲೂ ಕೂಡ ಒಬ್ಬ ರಾಕ್ಷಸ, ಒಬ್ಬ ದ್ವಾರಪಾಲಕ. ಭಗವಂತನ ದೇವಿಜಯರು ಅಂತ ದ್ವಾರಪಾಲಕರು ಏನಿದ್ರು ಅವರ ಪೈಕಿ ಒಬ್ಬ ಅಲ್ಲಿ ದ್ವೇಷಿಸಿದವನೊಬ್ಬ, ಪ್ರೇಮಿಸಿದವನೊಬ್ಬ, ಇಬ್ರು ಅಲ್ಲಿರ್ತಾರೆ. ಇಬ್ರು ಅಲ್ಲಿರೋದ್ರಿಂದ ದ್ವೇಷಿಸಿದವನಿಗೆ ಏನು ಸಿಗಬೇಕು ಅವ್ರಿಗೆ ಸಿಗ್ತದೆ, ಪ್ರೇಮಿಸಿದವನಿಗೆ, ಭಕ್ತಿ ಮಾಡಿದವನಿಗೆ ಏನು ಸಿಗಬೇಕು ಅದು ಅವನಿಗೆ ಸಿಗ್ತದೆ. ಹೀಗೆ ಅವರಿಬ್ಬರಿಗೂ ಪ್ರತ್ಯೇಕವಾದ ಗತಿಗಳೇ ಹೊರತು ದ್ವೇಷ ಮಾಡುವವನಿಗೆ ಎಂದೂ ಕೂಡ ಸದ್ಗತಿ ಇಲ್ಲ ಅಂತ ವಾದಿರಾಜರು ಕೂಡ ತಮ್ಮ ರುಕ್ಮೇಶ್ವರಿಯಲ್ಲಿ ಅದನ್ನ ಮನೋಹರವಾಗಿ ಅದನ್ನ ವರ್ಣನೆ ಮಾಡಿದ್ದಾರೆ. ಒಂದು ಹಸುವನ್ನ ಕೊಲ್ಲಬೇಕು ಅಂತ ಒಂದು ಹುಲಿ ಬಂದು ಅದರ ಮೇಲೆ ಬಿದ್ದರೆ ಆ ಹಸುವಿಗೆ ಸಂತೋಷ ಆಗ್ತದೇನು ಅಂತ ಉದಾಹರಣೆ ಕೊಡ್ತಾರೆ ವಾದಿರಾಜರು. ಹೀಗೆ ತನ್ನನ್ನು ಕೊಲ್ಲಬೇಕು ಅಂತ ಯಾವ ಪೂತನೆ ಬಂದಿದ್ದು, ಯಾವ ಹಿರಣ್ಯಾಕ್ಷ ಬಂದಿದ್ದ, ಯಾವ ಹಿರಣ್ಯಕಶಿಪು ಬಂದಿದ್ದ, ಅಂಥವರ ದ್ವೇಷಪೂರ್ಣವಾದಂತಹ ಚಟುವಟಿಕೆಗಳಿಂದ ಭಗವಂತನಿಗೆ ತೃಪ್ತಿ ಆಗೋದಿಲ್ಲ. ತೃಪ್ತಿ ಆಗೋದು ಅವರೊಳಗಿರುವಂತಹ ಭಕ್ತರ ಭಕ್ತಿಯಿಂದಾಗಿ. ಅವರಿಗೆ ಸದ್ಗತಿಯನ್ನು ಕೊಡ್ತಾನೆ ಮತ್ತು ಅಲ್ಲಿರುವಂತಹ ದುಷ್ಟರಿಗೆ ಆತ ತಮ್ಮ ದುರ್ಗತಿಯನ್ನು ಕೊಡ್ತಾನೆ ಅಂತ ಅದನ್ನ ಪ್ರತ್ಯೇಕಿಸಿಯಾಗಿ ತಿಳ್ಕೊಳ್ಬೇಕು ಅಂತ ತಾತ್ಪರ್ಯ ನಿರ್ಣಯ ಮತ್ತು ರುಕ್ಮೇಶ್ವರಿ ಅನ್ನೋದಂಥ ಗ್ರಂಥಗಳಲ್ಲಿ ಅದರ ಮಾಹಿತಿ ಇದೆ. ಹೀಗೆ ಆ ಪೂತನ ಕಥೆಯನ್ನು ನಾವು ನೋಡಬೇಕು. ರತ್ನಮಾಲ ಅನ್ನುವಂಥ ಬಲಿಚಕ್ರವರ್ತಿಯ ಮಗಳು, ಆಕೆ ಪೂತನೆಯಾಗಿ ನಿಂತಿದ್ದು. ಆ ಶರೀರದಲ್ಲಿ ತಾಟಕೆ ಇದ್ದು ಮತ್ತು ಊರ್ವಶಿ ಇತ್ತು. ಹೀಗೆ ಊರ್ವಶಿ ಸದ್ಗತಿಯನ್ನು ಪಡೆದು ತಾಟಕೆ ದುರ್ಗತಿಯನ್ನು ಪಡೆದಳು ಅಂತ ನಾವು ಆ ಕಥೆಯನ್ನು ಅಲ್ಲಿ ನೋಡ್ತೇವೆ. ಬಹಳ ಆಶ್ಚರ್ಯ ಆಯ್ತು ಎಲ್ಲರಿಗೂ ಕೂಡ. ಆ ನಂದ ಮತ್ತು ಯಶೋಧ ಇಬ್ರು ಕೂಡ ಪರಸ್ಪರ ಮಾತಾಡ್ಕೊಂಡ್ರು, ಯಾವ ವಿಧಿ ಈ ತರ ಎಲ್ಲ ಮಾಡ್ತಾ ಇದೆ, ಈ ಕೃಷ್ಣನಿಗೆ ತೊಂದರೆ ಕೊಡುವಂತಹ ಶಕ್ತಿಗಳು ಯಾವುವು ಮತ್ತು ಆ ತೊಂದರೆಯನ್ನು ತಪ್ಪಿಸುವಂತ ಶಕ್ತಿಗಳು ಯಾವುವು ಅನ್ನೋದು ಇನ್ನೂ ಅರ್ಥ ಆಗಿಲ್ಲ ಅವನಿಗೆ. ಇದು ನಮ್ಮೆಲ್ಲರೂ ಪರಿಸ್ಥಿತಿ. ನಮ್ಮ ಸುತ್ತಮುತ್ತಲು ದೇವರಿದ್ದಾನೆ ಅಂತ ನಮ್ಗೆ ಗೊತ್ತಿದೆ, ಆದರೂ ದೇವರ ಅಸ್ತಿತ್ವವನ್ನು ಮರೆತು ಕೆಲವು ಸಲ ನಾವು ದುರಹಂಕಾರ ಪಡ್ತೇವೆ. ನಾನು ಪೂಜೆ ಮಾಡಿದೆ, ನಾನು ಪ್ರವಚನ ಮಾಡಿದೆ, ನಾನು ಹೂವಿನ ಆರಾಧನೆ ಮಾಡಿದೆ ದೇವರಿಗೆ ಅಂತ ನಾವು ಅಹಂಕಾರ ಪಡ್ತೇವೆ. ಯಾರು ನಮ್ಮನ್ನು ಸ್ವಲ್ಪ ಹೊಗಳಿದ್ರಂತೂ ಮುಗಿದೇ ಹೋಯ್ತು, ನಮ್ಮನ್ನು ಹಿಡಿಯೋರೇ ಇಲ್ಲ, ನಾವು ಸ್ವರ್ಗಕ್ಕೆ ನೇರವಾಗಿ. ಇದು ನಮ್ಮ ದುರಹಂಕಾರ. ಇವೆಲ್ಲದನ್ನು ತಿಳ್ಕೊಳ್ಬೇಕೇನೆಂದ್ರೆ, ಅವರೆಲ್ಲ ದೊಡ್ಡ ದೊಡ್ಡ ಋಷಿಗಳು, ವಸುಗಳು, ದ್ರೋಣ ಮತ್ತು ಧರ ಅನ್ನುವಂಥ ವಸು ಮತ್ತು ವಸುವಿನ ಪತ್ನಿಯರೇ ಯಶೋಧ ಮತ್ತು ನಂದಗೋಪಿಯರಾಗಿ ಹುಟ್ಟಿದ್ರು. ಅದಿತಿ ಮತ್ತು ದೇವಕಿ, ಕಶ್ಯಪ ಮತ್ತು ದೇವಕಿಯರೇ ವಸುದೇವ ಮತ್ತು ದೇವಕಿಯರಾಗಿ ಹುಟ್ಟಿದ್ರು. ಇಂಥವ್ರಿಗೂ ಕೂಡ ಕೆಲವು ಸರಿ ಮರವು ಹುಟ್ಟಿದ್ದು ಸಾಮಾನ್ಯ ಮಗು, ನಮ್ಮದೇ ಮಗು, ಇದು ನಾವೇ ಹಡೆದದ ಮಗು, ನಮ್ಮ ಮಗು ನಾವು ಹಡೆದ್ವಿ, ಇಂಥ ಸುಂದರವಾದ ಮಗುವನ್ನು ಹಡೆದವಲ್ಲ ಅಂತ ಕೆಲವು ಸರಿ ಹೆಮ್ಮೆ, ಕೆಲವು ಸರಿ ಅಹಂಕಾರ. ಹೀಗೆ ದೇವರ ಅಸ್ತಿತ್ವವನ್ನು ನಾವು ಮೈ ಮರಿತೀವಲ್ಲ ಕೆಲವೊಮ್ಮೆ, ಆ ಮೈ ಮಾಡ್ತಾರೆ ಏನು ಆಶ್ಚರ್ಯ, ಏನು ಅನಾಹುತ ಆಗ್ತದೆ, ನಮಗೇನು ತೊಂದರೆ ಅಂತ ಕೆಲವಕ್ಕೂ ಈ ಕಥೆಗಳು ಸೂಚಕ. ಅವ್ನಿಗೆ ಇಷ್ಟ ಆದ್ರೂ ಗೊತ್ತಾಗಲಿಲ್ಲ, ಇದನ್ನು ಯಾರು ಮಾಡಿದ್ದನ್ನು ನನಗಂತೂ ಬಹಳ ಆಶ್ಚರ್ಯ ಆಗ್ತದೆ. ನನ್ನ ಮಗುವಿಗೆ ಇನ್ನೂ ಏನೇನು ಕಾದಿದೆಯೋ, ಯಾರು ಇದನ್ನು ಕೊಂದು ಬಿಡ್ತಾರೋ, ಅವನಿಗೆ ಇನ್ನೂ ಆತಂಕ ಮಗುವಿನ ಬಗ್ಗೆ. ಮಗುವನ್ನು ಯಾರೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಗೊತ್ತೇ ಆಗಲಿಲ್ಲ ಇನ್ನೂ. ಯಶೋದೆ ಒಂದು, ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗಾದ್ರೂ ಹೇಗೆ ಗೊತ್ತಾಗಬೇಕು?
ನಾನು ಈ ಮಗುವಿನ ಜೊತೆ ಮಲ್ಕೊಂಡಿದ್ದೆ ರಾತ್ರಿ ಹೊತ್ತು, ಹರಿವಂಶ ಹೇಳುವಂತೆ. ಮಲ್ಕೊಂಡಿದ್ದಾಗ ಯಾರೋ ಆ ಹೆಣ್ಮಗಳು ಬಂದು ಹಾಲು ಕುಡಿಸಿದ್ಲು, ಸತ್ತೋಗ್ಬಿಟ್ಲು, ನನಗೂ ಗೊತ್ತಿಲ್ಲ ಅಂತ ಹೇಳಿ. ಅದಾದ್ಮೇಲೆ ಭಾಗವತದಲ್ಲಿ ಬರುವಂತ ಮಾಹಿತಿಯಂತೆ ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ, ನಂದಗೋಪ ಆ ಸಮಯದಲ್ಲಿ ಆ ನಂದಗೋಕುಲದಲ್ಲಿ ಇರಲಿಲ್ಲ, ಅವನು ಮಥುರೆಗೆ ಹೋಗಿದ್ದ. ಮಥುರೆಗೆ ಹೋಗಿದ್ದು ಒಂದು ತಿರುಗಿ ಬರೋ ಹೊತ್ತಿಗೆ ಕೂತನೆ ಸತ್ತು ಬಿಟ್ಟಿದ್ದು. ಅವರೆಲ್ಲ ತೋರಿಸಿದ್ರು ಈ ಗೋಪಾಲಕರೆಲ್ಲರೂ ಕೂಡ, ನೋಡಿಲ್ಲಿ ಅಂತ. ಅವನಿಗೂ ಬಹಳ ಆಶ್ಚರ್ಯ ಆಯ್ತು. ಆ ಕಡೆ ವಸುದೇವ ಬೇರೆ ಎಚ್ಚರಿಕೆ ಕೊಟ್ಟಿದ್ದ, ಬೇಗ ಹೋಗಪ್ಪ ನಂದಗೋಕುಲಕ್ಕೆ, ನಮ್ಮ ಮಗುವಿಗೆ ಏನಾದ್ರು ಬಹಳ ತೊಂದರೆಗಳು ಕಾಡಬಹುದು, ಹೋಗಿ ನೀನು ಅಲ್ಲಿರು, ನೀನು ಇದ್ರೆ ಸ್ವಲ್ಪ ಸುರಕ್ಷಿತ ಇರ್ತದೆ ಅಂತ ಎಚ್ಚರಿಕೆ ಕೊಟ್ಟು ಕಳ್ಸಿದ್ದ. ಆ ವಸುದೇವ ಹೇಳಿದ ಸತ್ಯನೇ ಆಯ್ತಲ್ಲ ಅಂದ್ಕೊಂಡು ಬಂದ ಈ ನಂದ ಇಲ್ಲಿಗೆ. ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ, ನಂದಗೋಪ ಮತ್ತು ಉಳಿದೆಲ್ಲ ಬಲಿಷ್ಠವಾದ ಗೋಪಾಲಕರು ಸೇರಿ ಗುಂಡು ಗೊಡಲಿ ತಗೊಂಡ್ರು. ಗುಂಡು ಗೊಡಲಿ ತಗೊಂಡು ಆ ಕೂತನ ಶರೀರವನ್ನು ತುಂಡು 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 ಮಾಡಿದರು. ಅದನ್ನ ಅಂತ್ಯ ಸಂಸ್ಕಾರ ಮಾಡೋದು ಹೇಗೆ, 6 ಹೊರದಾರಗಳ ದೂರ ಬಿದ್ದಿತ್ತಲ್ಲ, 6 ಹೊರದಾರಗಳ ದೂರ ಬಿದ್ದಿದ್ದಂತಹ ಶರೀರವನ್ನು ಗುಂಡು ಗೊಡಲಿಯಿಂದ ತುಂಡು ತುಂಡು ಮಾಡಿ ಅದನ್ನು ಒಂದು ಕಡೆ ಚಿತೆಯ ಮೇಲೆ ಏರಿಸಿ ಕಟ್ಟಿಗೆಗಳನ್ನಿಟ್ಟು ಅವರು ಅದನ್ನು ಸುಟ್ಟು ಹಾಕಿದ್ರು. ಒಂದು ಪ್ರಬಲವಾದಂತಹ ಅಲ್ಲಿ ಆಶ್ಚರ್ಯ ಏನಂದ್ರೆ, ಧೂಪ ಹಾಕ್ತೀವಲ್ಲ ನಾವು, ಧೂಪ ಹಾಕಿದಾಗ ಒಂದು ಸುವಾಸನೆ ಬರ್ತದಲ್ಲ, ಅಂತ ಒಂದು ಸುಮಧುರವಾದಂತಹ ಸುವಾಸನೆ ಬಂತಂತೆ ಅಲ್ಲಿಂದ. ಎಲ್ಲರಿಗೂ ಆಶ್ಚರ್ಯ, ಈ ರಾಕ್ಷಸಿಯ ಶರೀರದಿಂದ ಈ ಸುವಾಸನೆ ಹೇಗೆ ಬಂತು ಅಂತ. ಭಾಗವತ ಹೇಳುವಂತೆ ಅವಳಲ್ಲಿದ್ದಂಥ ಎಲ್ಲ ಪಾಪಗಳು ಸುಟ್ಟು ಹೋಗಿದ್ದವು. ಪೂತನೆ ಮಾಡಿದಂಥ ಪಾಪಗಳೆಲ್ಲ ಸುಟ್ಟು ಹೋಗಿ ಅವಳ ಶರೀರ ನಿಷ್ಕಲ್ಮಶ ಆಗಿತ್ತು, ಶರೀರ ಮನಸ್ಸು ಆತ್ಮ ಎಲ್ಲವೂ ನಿಷ್ಕಲ್ಮಶ ಆಗಿತ್ತು. ಹಾಗಾಗಿ ಅಲ್ಲಿ ಸುವಾಸನೆ ಬಂತು ಅಂತ ಭಾಗವತ ಹೇಳ್ತದೆ. ಸುವಾಸನೆ ಬಂದದ್ದು ಆ ಪೂತನೆಯಿಂದಾಗಿ ಅಥವಾ ತಾಟಕೆಯಿಂದಾಗಿ ಅಲ್ಲ, ಅಲ್ಲಿದ್ದಂಥ ಊರ್ವಶಿಯಿಂದಾಗಿ, ಊರ್ವಶಿಯ ಸನ್ನಿಧಾನದಲ್ಲಿತ್ತಲ್ಲ ಅವಳಿಂದಾಗಿ ಆ ಸುಗಂಧ ಅಲ್ಲಿ ಬಂತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ದೇವತೆಗಳ ಮಹತ್ವ ಅಂತ ಇರ್ತದೆ ನೋಡಿ. ಆ ದೇವತೆಗಳು ಸಶರೀರರಾಗಿ ನಮ್ಮ ಎದುರಿಗೆ ಬಂದರೂ ಅವ್ರ ಶರೀರದಿಂದ ಸುವಾಸನೆ. ಹಿಂದಂತ ನಾನು ಹೇಳಿದ್ದೆ, ದ್ರೌಪದಿಯ ಶರೀರದಿಂದ ಸುತ್ತಮುತ್ತಲು 2-3 ಮೈಲುಗಳ ದೂರದಲ್ಲಿ ಪದ್ಮದಂತೆ ಸುಗಂಧ ಬರ್ತಿತ್ತು ಅಂತ ನಾವು ಕಥೆ ನೋಡಿದ್ವಿ. ಋಷಭವನ್ ರೂಪಿಯಾದಂಥ ಭಗವಂತ ಇದ್ದಾನಲ್ಲ, ಅವನ ಶರೀರದಿಂದ ಕೂಡ ಇಂಥ ಸುಗಂಧ ಬರ್ತಿತ್ತು, ಅವನ ಮಲಮೂತ್ರಗಳಿಂದ ಸುಗಂಧ ಬರ್ತಿತ್ತು ಅಂತಿದೆ. ಅಂತ ವಿಶಿಷ್ಟವಾದ ಸಂಗತಿಗಳು ಅವರೆಲ್ಲ ಕೆಲವರು. ಹೀಗೆ ಆ ಊರ್ವಶಿ ಶರೀರವನ್ನು ಬಿಟ್ಟು ಹೋಗಿದ್ರು ಕೂಡ ಸ್ವಲ್ಪ ಎಷ್ಟೋ ಕಾಲ ಶರೀರದಲ್ಲಿ ಅವಳು ಇದ್ದಲ್ಲ, ಹಾಗಾಗಿ ಶರೀರದಿಂದ ಧೂಪವನ್ನು ಹಾಕಿದಾಗ, ಅದರ ಚಂದ್ರವನ್ನು ಹಾಕಿದಾಗ ಬರುವಂಥ ಒಂದು ಸುವಾಸನೆ ಶರೀರದಿಂದ ಬಂತು. ಹೀಗೆ ಭಾಗವತ ಏನು ಉದ್ಧಾರ ಮಾಡ್ತದೆ ಅಂದ್ರೆ ನೋಡಿ, ಆ ಪೂತನೆ ದುಷ್ಟ ಭಾವದಿಂದ ಬಂದ್ಲು ಭಗವಂತನ ಹತ್ರ. ಭಗವಂತನನ್ನು ಕೊಂದು ಹಾಕಿಬಿಡ್ತೀನಿ ಅಂತ ಬಂದ್ಲು, ಅವನಿಗೆ ಹಾಲು ಕುಡಿಸಿದ್ಲು. ಆದ್ರೆ ಹಾಲು ಕುಡಿಸಿದ ಪುಣ್ಯದಿಂದ ಆಕೆ ಸದ್ಗತಿ ಪಡೆದ್ಲು. ಅದ್ರ ಅಂತರಾರ್ಥ ಬೇರೆ ಇದೆ, ಆದ್ರೂ ಆ ಮಾತು ಬಹಳ ಮೋಹಕವಾಗಿದೆ, ಬಹಳ ಚೆನ್ನಾಗಿದೆ, ಅದನ್ನ ಕೇಳಬೇಕು. ಕೊಂದು ಹಾಕಿ ಬಿಡಬೇಕು ಅಂತ ಬಂದಿದಂತ ಪೂತನ ಹಾಲು ಕುಡಿಸಿದಂತಹ ಪುಣ್ಯದಿಂದಾಗಿ ಸದ್ಗತಿಯನ್ನು ಪಡೆದ್ಲು. ಹೀಗಿರುವಾಗ ಸಹಜವಾದಂತಹ ಪ್ರೇಮ ಸ್ವಭಾವದಿಂದ ಈ ಗೋಪಿಕಾಸ್ತ್ರೀಯರು, ಈ ಯಶೋದೆ, ಈ ದೇವಕಿ, ಇವರು ಭಗವಂತನಿಗೆ ಹಾಲು ಕುಡಿಸಿದಾಗ, ಅವರು ಆ ಪುಣ್ಯವನ್ನು ಮಾಡಿದಾಗ ಅವರಿಗೆ ಸದ್ಗತಿ ಆಗ್ತದೆ ಅಂತ ನಾವು ಬೇರೆ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ? ಬರೇ ದೇವಕಿ ಆಗಲಿ ಈ ಯಶೋದೆ ಆಗಲಿ ಅಲ್ಲ, ಎಷ್ಟೋ ಜನ ಗೋಪಿಕಾಸ್ತ್ರೀಯರು ಆ ಭಗವಂತನಿಗೆ ಹಾಲು ಕುಡಿಸಿದ್ರು ಅಂತ ಈ ಭಾಗವತದಲ್ಲಿ ವರ್ಣನೆ ಇದೆ. ಅದಲ್ಲದೆ ಅದು ನಮಗೆಲ್ಲರಿಗೂ ಒಂದು ಸಂಕೇತ ಏನಂದ್ರೆ, ಪರಬ್ರಹ್ಮನಾದಂತಹ ಭಗವಂತನಿಗೆ ನಾವು ತಾಯಿಯಂತೆ ನಿವೇದನೆ ಮಾಡಬೇಕು. ನಮ್ಮಲ್ಲಿರುವ ಸಂಪತ್ತನ್ನು, ದಿನನಿತ್ಯ ನಾವು ಉಣ್ಣುವಂತಹ ಆಹಾರ ಪದಾರ್ಥಗಳನ್ನು ತಾಯಿ ಮಗುವಿಗೆ ಹೇಗೆ ಊಟ ಬಡಿಸ್ತಾಳಲ್ಲ ಕೂರಿಸಿ, ಹಾಗೆ ಅಷ್ಟು ಶ್ರದ್ಧೆಯಿಂದ, ಅಷ್ಟು ಪ್ರೇಮ ಸ್ವಭಾವದಿಂದ ಭಗವಂತನಿಗೆ ನಾವು ಆಹಾರ ಪದಾರ್ಥಗಳನ್ನ ನಿವೇದನೆ ಮಾಡಿದರೆ, ಅವನು ನಾವು ಸದ್ಭಾವನೆಯಿಂದ ಕೊಟ್ಟಂತಹ ಆಹಾರ ಪದಾರ್ಥಗಳನ್ನು ತಾನಾಗಿ ಸ್ವೀಕಾರ ಮಾಡಿ ನಮಗೆ ಸದ್ಗತಿಯನ್ನು ಕೊಡೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ದುರ್ಭಾವನೆಯಿಂದ ಹಾಕಿಕೊಟ್ಟಂತಹ ಹಾಲನ್ನೇ ಅವನು ಕುಡ್ದ, ಅವಳನ್ನು ಉದ್ಧಾರ ಮಾಡಿದ. ಹಾಗಿರುವಾಗ ಸದ್ಭಾವನೆಯಿಂದ ನಾವು ಅದನ್ನು ಕೊಟ್ಟರೆ ಅವನು ಭಗವಂತ ಅದನ್ನು ನಿಶ್ಚಿತವಾಗಿ ಸ್ವೀಕಾರ ಮಾಡ್ತಾನೆ ಮತ್ತು ನಮಗೆ ಸದ್ಗತಿಯನ್ನು ಕೊಡ್ತಾನೆ ಅಂತ ಹೇಳಿ ಅವರ ಆ ಗೋಪಿಕಾ ಸ್ತ್ರೀಯರು ಇವರೆಲ್ಲರೂ ಮಾಡಿದಂಥ ಪುಣ್ಯವನ್ನ ಒಂದ್ ಕಡೆ ಭಾಗವತದಲ್ಲಿ ಶುಕಾಚಾರ್ಯರು ಕೊಂಡಾಡ್ತಾ ಇದ್ದಾರೆ, ಈ ಕಡೆ ಹರಿವಂಶದಲ್ಲಿ ವೈಶಂಪಾಯನರು ಕೊಂಡಾಡ್ತಿದ್ದಾರೆ. ಶುಕಾಚಾರ್ಯರು ವೈಶಂಪಾಯನರು ಇಬ್ಬರೂ ಕೂಡ ಆ ಭಾಗವತವನ್ನು ಬರೆದಂಥ ಮತ್ತು ಹರಿವಂಶವನ್ನು ಬರೆದಂಥ ವೇದವ್ಯಾಸರಲ್ಲಿ ಅದನ್ನ ಅಧ್ಯಯನ ಮಾಡಿದವರು, ಭಾಗವತವನ್ನಾಗಲಿ ಹರಿವಂಶವನ್ನಾಗಲಿ. ಹೀಗೆ ಅದನ್ನ ಅಧ್ಯಯನ ಮಾಡಿ ಆ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಿದ್ದಾರೆ. ಆ ಜನಮೇಜಯನ ಮಗನಾದಂಥ ಪರೀಕ್ಷಿತನಿಗೆ ಭಾಗವತವನ್ನು ಶುಕಾಚಾರ್ಯ ಹೇಳ್ತಿದ್ದಾರೆ. ಹೀಗೆ ಭಾಗವತ ಮತ್ತು ಹರಿವಂಶದ ಅನುಸಾರವಾಗಿ ಆ ಪೂತನೆಯ ಕಥೆಯನ್ನು ನಾವು ನೋಡಿದ್ದೇವೆ. ಇದೆಲ್ಲವನ್ನು ನೋಡಿದ ಮೇಲೆ ಆ ನಂದಗೋಪನಿಗೆ ಬಹಳ ಆಶ್ಚರ್ಯ ಆಯಿತು. ಆ ಮಗುವನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅದನ್ನು ಮುದ್ದಿಸಿ, ಮುಂದೆ ಈ ಥರದ ಏನೇ ತೊಂದರೆ ಆಗದೇ ಇರಲಿ ನನ್ನ ಮಗುವಿಗೆ ಅಂತ 100 ಮಂತ್ರಗಳನ್ನ ಪಠನೆ ಮಾಡಿದ.
ಯಯೇತ ನೂತನಾಮೋಕ್ಷಂ ಕೃಷ್ಣಸ್ಯಾದ್ಭುತಮದ್ಭುತಂ ಶೃಣುಯಾತ್ ಶುದ್ಧಯಾ ಮರ್ತ್ಯಃ ಗೋವಿಂದೇ ಲಭತೆ ರತಿಂ. ಭಾಗವತ ಹೇಳುವಂತೆ ಯಾರು ಈ ನೂತನೆಯ ಮೋಕ್ಷ ಪ್ರಸಂಗ, ನೂತನ ಅಥವಾ ನೂತನೆಯ ಶರೀರದಲ್ಲಿರುವಂತಹ ಊರ್ವಶಿಯ ಮೋಕ್ಷ ಪ್ರಸಂಗವನ್ನ ಯಾರು ಶ್ರದ್ಧೆಯಿಂದ ಕೇಳ್ತಾರಲ್ಲ ಅವರಿಗೆ ಯಾವತ್ತೂ ಕೂಡ ಯಾವ ತೊಂದರೆಯೂ ಬರೋದಿಲ್ಲ ಅಂತಷ್ಟೇ ಅಲ್ಲದೆ ಅವರಿಗೆ ಭಗವಂತನಲ್ಲಿ ಸಹಜವಾದಂಥ ಭಕ್ತಿ, ಮಾತೃಗೆ ಸಮಾನವಾದಂಥ ಭಕ್ತಿಯು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತದೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂಬುದಾಗಿ ಭಾಗವತದ 7ನೇ ಸ್ಕಂದದ 6ನೇ ಅಧ್ಯಾಯ ಅಲ್ಲಿಗೆ ಮುಗಿದಿದೆ. ಹಾಗೆ ಹರಿವಂಶದ ವಿಷ್ಣು ಪರ್ವದ 6ನೇ ಅಧ್ಯಾಯ ಕೂಡ ಅಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆದ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹೃಷಿಕೇಶನ್ಯ ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ.